ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ನಾವು ಈ ಸಮಯದಲ್ಲಿ ಆರಾಧನೆ ಭಾಗಕ್ಕೆ ಹೋಗ್ತೀವಿ. ನಾವೆಲ್ಲರೂ ಸೇರಿ ಆರಾಧನೆ ಮಾಡುವ. ಅದರ ಮೊದಲೊಂದು ವಾಕ್ಯ ಓದಿ ನಾವು ಪ್ರಾರ್ಥನೆ ಮಾಡಿ ಮತ್ತು ಆರಾಧನೆ ಭಾಗಕ್ಕೆ ಹೋಗುವ. ಕೀರ್ತನೆ 136. ದೇವರ ವಾಕ್ಯ ಹೀಗೆ ಹೇಳ್ತದೆ, ಪ್ರಿಯರೇ, ಯೆಹೋವನಿಗೆ ಕೃತಜ್ಞ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನಾಗಿದ್ದಾನೆ, ಆತನ ಕೃಪೆಯು ಶಾಶ್ವತವಾದದ್ದು. ದೇವಾದಿ ದೇವನಿಗೆ ಕೃತಜ್ಞ ಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾದದ್ದು. ಕರ್ತಾದಿ ಕರ್ತನಿಗೆ ಕೃತಜ್ಞತೆ ಮಾಡಿರಿ, ಆತನ ಕೃಪೆಯು ಶಾಶ್ವತವಾದದ್ದು. ಪ್ರಿಯರೇ, ಸತ್ಯವೇದ ಹೇಳ್ತದೆ, ಆತನ ಕೃಪೆಯು ಶಾಶ್ವತವಾಗಿದೆ. ಆತನು ದೇವಾದಿ ದೇವರು, ರಾಜ್ಯಾದಿ ರಾಜನು ಆಗಿದ್ದಾನೆ. ಈ ಸಮಯದಲ್ಲಿ ನಾವು ಆ ರಾಜ್ಯಾದಿ ರಾಜನಿಗೆ ಆರಾಧನೆ ಮಾಡಲಿಕ್ಕೆ ಹೋಗ್ತೀವಿ. ತಂದೆಯನಿಗೆ ಸ್ತೋತ್ರಪ್ಪ, ನಿನ್ನ ಪಾದ ಬಳಿಗೆ ನಾವು ಬಂದಿದ್ದೇವೆ. ಈ ಸಮಯದಲ್ಲಿ ಕರ್ತನೇ, ನೀನೇ ನಮ್ಮನ್ನು ನಡೆಸು ಕರ್ತನೇ. ನಮ್ಮೊಟ್ಟಿಗೆ ಯಾರ್ಯಾರು ಜಾಯಿನ್ ಆಗ್ತಾರೆ ಕರ್ತನೇ, ಈ ಸಮಯದಲ್ಲಿ ಕರ್ತನೇ, ಇದರಲ್ಲಿ ಈ ಆರಾಧನೆ ಭಾಗದಲ್ಲಿ ಕರ್ತನೇ, ನಿನ್ನ ಅಭಿಷೇಕವನ್ನು ಸುರಿಸು ನಮ್ಮೆಲ್ಲರ ಮೇಲೆ. ನಿನಗೆ ಮಹಿಮೆ ಆಗಬೇಕು ಕರ್ತನೇ. ಪರಿಶುದ್ಧಾತ್ಮನೇ ಸಹಾಯ ಮಾಡು, ನಿನ್ನ ಸಹಾಯ ಬೇಕು. ನಾವು ಸ್ತುತಿಯ ಆರಾಧನೆ ಮಾಡುವಾಗ ನಮ್ಮ ಸ್ವರವನ್ನು ತೆರೆದು ಕರ್ತನೇ, ಹೃದಯಪೂರ್ವಕವಾಗಿ ನಮ್ಮ ಹೃದಯದಿಂದ ನಾವು ಆರಾಧನೆ ಮಾಡುವಾಗ ಸಹಾಯ ಮಾಡಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ನಿನಗೆ ಮಹಿಮೆ ಆಗಬೇಕು. ನಾವು ಮಾಡುವ ಆರಾಧನೆ ಸ್ತುತಿಯಲ್ಲಿ ನೀನು ಮಹಿಮೆ ಹೊಂದಲಿಕ್ಕೆ ಒಬ್ಬನು ಮಾತ್ರ ಯೋಗ್ಯನಾಗಿದೆ ಕರ್ತನೇ. ಸ್ತುತಿಗೆ ಯೋಗ್ಯನು, ಆರಾಧನೆಗೆ ನೀನು ಒಬ್ಬನು ಯೋಗ್ಯನಾಗಿದೆ. ತಂದೆ ನಿನಗೆ ಸ್ತೋತ್ರ ಕರ್ತನೇ. ವಾಕ್ಯ ಭಾಗದಲ್ಲಿ ನೀನು ನಡೆಸಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಎಲ್ಲ ಭಾಗ ನೀನು ನಡೆಸುವನಾಗಿದೆ ಕರ್ತನೇ. ಸ್ತೋತ್ರಪ್ಪ ತಂದೆ, ಸ್ತೋತ್ರ. ಎಲ್ಲ ನಿನಗೆ ಈ ಸಮಯದಲ್ಲಿ ಬಿಟ್ಟು ಕೊಡ್ತೇವೆ ಕರ್ತನೇ. ನೀನು ನಿನ್ನ ಹತೋಟಿಗೆ ತಗೊಳ್ಳು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ನೀನೇ ಮುಂದಿನ ಸಮಯ ನಡೆಸು ಕರ್ತನೇ. ಸತ್ಯದಿಂದಲೂ ಆತ್ಮದಿಂದಲೂ ನಾವು ಈಗ ಆರಾಧನೆ ಮಾಡುವವರಾಗಿದ್ದೇವೆ. ಯೇಸು ನಾಮದಲ್ಲಿ ತಂದೆ, ಆಮೇನ್. ಈ ಸಮಯದಲ್ಲಿ ನಾವು ಆರಾಧಿಸುವ, ಮನಪೂರ್ವಕವಾಗಿ ಆತನ ಆರಾಧಿಸುವ, ಹೃದಯಪೂರ್ವಕವಾಗಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓ ಗ್ಲೋರಿ, ಗ್ಲೋರಿ, ಗ್ಲೋರಿ. चलूंगा मैं जय जरूर पाऊंगा, प्रभु का धन्यवाद करूंगा, प्रभु का धन्यवाद करूंगा। ना देगी मुझे दुनिया कभी भी कोई सुख और शांति आराम, ना देगी मुझे दुनिया कभी भी कोई सुख और शांति आराम। मेरे यीशु के साथ धन्य संगति में सदा मिलती खुशी मुझको, मेरे यीशु के साथ धन्य संगति में सदा मिलती खुशी मुझको, प्रभु का धन्यवाद करूंगा, उसकी संगति में सदा रहूंगा, साथ चलूंगा मैं जय जरूर पाऊंगा, साथ चलूंगा मैं जय जरूर पाऊंगा, प्रभु का धन्यवाद करूंगा, प्रभु का धन्यवाद करूंगा। मेरी जिंदगी की हर परेशानी में खुल जाता है आशा का द्वार, मेरी जिंदगी की हर परेशानी में खुल जाता है आशा का द्वार। ಗ್ಲೋರಿ, ಗ್ಲೋರಿ. ಓ ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇಳಿದು ಬಂದಿದೆ. ಓ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ಎಸ್, ಎಸ್. कभी ना डरूंगा, कभी ना हटूंगा, चाहे जन भी देना पड़े, प्रभु का धन्यवाद करूंगा, उसकी संगति में सदा रहूंगा, साथ चलूंगा मैं जय जरूर पाऊंगा, साथ चलूंगा मैं जय जरूर पाऊंगा, प्रभु का धन्यवाद करूंगा, प्रभु का धन्यवाद करूंगा। कितना अच्छा है वो, कितना धन्य है वो, यीशु ही मेरे जीवन का साथी। कितना अच्छा है वो, कितना धन्य
धन्यवाद करूंगा, सबका धन्यवाद करूंगा, सबका धन्यवाद करूंगा। Thank you Lord, thank you Jesus. ನಿನ್ನನ್ನೇ ನಾವು ಸ್ತುತಿಸ್ತೇವೆ ಕರ್ತನೆ, ನಿನ್ನನ್ನೇ ಆರಾಧಿಸ್ತೇವೆ ಕರ್ತನೆ. ಸ್ತುತಿಗೆ ಯೋಗ್ಯನು, ಆರಾಧನೆಗೆ ನೀನು ಒಬ್ಬನು ಯೋಗ್ಯನಾಗಿದ್ದಿ ಕರ್ತನೆ. ಸ್ತೋತ್ರ ತಂದೆ ಆದದರೆ ಸ್ತೋತ್ರ ಕರ್ತನೆ. ನಮ್ಮ ಮಧ್ಯದಲ್ಲಿ ನಿನ್ನ ಉಪಸ್ಥಿತಿಗೆ ಸ್ತೋತ್ರ, ಪ್ರಸನ್ನತೆ ಇದ್ದಿದ್ದಕ್ಕೆ ಸ್ತೋತ್ರ. ನೀನು ಚಲಿಸ್ತಾ ಇದ್ದೆ ನಮ್ಮ ಮಧ್ಯದಲ್ಲಿ ತಂದೆ, ನಿನಗೆ ಸ್ತೋತ್ರಪ್ಪ. ಓ ಒಂದೇ ಸ್ತೋತ್ರ 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 ಸ್ತೋತ್ರ. ನಾವೆಲ್ಲರೂ ಸೇರಿ ಆರಾಧಿಸುವ ಮನಪೂರ್ವಕವಾಗಿ ಅದನ್ನು. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು, ದೇವರ ಉಪಸ್ಥಿತಿ ಮಧ್ಯದಲ್ಲಿ ಉಂಟು ನಮ್ಮದು. ಓ ಥ್ಯಾಂಕ್ ಯು, ಥ್ಯಾಂಕ್ ಯು. ಅಪ್ಪ ನಿನ್ ಕರದಲ್ಲಿ ನಾನು ಚೇಡಿ ಮಣ್ಣಾಗಿರುವಾಗ, ಆ ಚೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ. ಅಪ್ಪ ನಿನ್ ಕರದಲ್ಲಿ ನಾನು ಚೇಡಿ ಮಣ್ಣಾಗಿರುವಾಗ, ಆ ಚೇಡಿ ಮಣ್ಣಲ್ಲಿ ನೀನು ಒಳ್ಳೆ ಪಾತ್ರೆಯ ಮಾಡಿರುವೆ ಅಯ್ಯ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ ನಿನ್ನ ಆರಾಧಿಪೆ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ ನಿನ್ನ ಆರಾಧಿಪೆ. ಆರಾಧನೆ ನನ್ನ యేసయ్య, ಕೊಂಡಾಡುವೆ ನನ್ನ యేసయ్య. ಆರಾಧನೆ ನನ್ನ యేసయ్య, ಕೊಂಡಾಡುವೆ ನನ್ನ యేసయ్య. ಕಟ್ಟಲ್ಪಟ್ಟ ಕತ್ತೆಯಾದ ನನ್ನ ಬಿಡಿಸಿ ಕರೆದಿರುವೆ, ನಿನ್ನನ್ನು ಹೊತ್ತು ಸಾಗುವಂತೆ ನನ್ನನ್ನು ಉಪಯೋಗಿಸಿರುವೆ. ಕಟ್ಟಲ್ಪಟ್ಟ ಕತ್ತೆಯಾದ ನನ್ನ ಬಿಡಿಸಿ ಕರೆದಿರುವೆ, ನಿನ್ನನ್ನು ಹೊತ್ತು ಸಾಗುವಂತೆ ನನ್ನನ್ನು ಉಪಯೋಗಿಸಿರುವೆ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ ನಿನ್ನ ಆರಾಧಿಪೆ. ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ ನಿನ್ನ ಆರಾಧಿಪೆ. ಆರಾಧನೆ ನನ್ನ యేసయ్య, ಕೊಂಡಾಡುವೆ ನನ್ನ యేసయ్య. 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 ತಪ್ಪಿ ಹೋದ ಮಗನಂತಿದ್ದೆ, ಓ ಗ್ಲೋರಿ ಗ್ಲೋರಿ. ಎಲ್ಲವನ್ನು ಕಳೆದುಕೊಂಡು ಬಂದೆ. ನನ್ನೆಲ್ಲ ತಪ್ಪುಗಳ ಕ್ಷಮಿಸಿ ಮತ್ತೆ ಹೌದು ಸ್ವಾಮಿ. ಮಗನ ಎಲ್ಲ ಪಾಪಗಳನ್ನು ಕ್ಷಮಿಸಿ, ತಪ್ಪು ಕ್ಷಮಿಸಿ ನೀನು ಕರ್ತನೆ. ತಪ್ಪಿ ಹೋದ ನಮಗೆ ನೀತಿವಂತನಾಗಿ ನೀನು ಮಾಡಿದೆ ಸ್ವಾಮಿ. ಎಲ್ಲವನ್ನು ಕಳೆದುಕೊಂಡು ಬಂದೆ. ನನ್ನೆಲ್ಲ ನಿನ್ನ ಪ್ರೀತಿಗೆ ತಪ್ಪುಗಳ ಸ್ತೋತ್ರಪ್ಪ. ಕ್ಷಮಿಸಿ ಮತ್ತೆ ಮಗನ ಸ್ಥಾನವನ್ನೇ ಕೊಟ್ಟೆ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ಆರಾಧಿಪೆ ನಿನ್ನ ಆರಾಧಿಪೆ. ನನ್ನ ಕರಗಳ ತಟ್ಟಿ ತಟ್ಟಿ ಆರಾಧಿಪೆ, ರಾಜಾಧಿರಾಜನಿಗೆ ಆರಾಧಿಸುವ, ರಾಜಾಧಿರಾಜನಿಗೆ ಸ್ತುತಿಸುವ, ಸರ್ವಶಕ್ತನಾದ ದೇವರಿಗೆ ಸ್ತುತಿಸುವ, ಆರಾಧಿಸುವ. ಕೊಂಡಾಡುವೆ ನನ್ನ యేసయ్య, ಆರಾಧನೆ ನನ್ನ యేసయ్య, ಕೊಂಡಾಡುವೆ ನನ್ನ యేసయ్య. ಆರಾಧನೆ ನನ್ನ యేసయ్య, ಕೊಂಡಾಡುವೆ ನನ್ನ యేసయ్య. ಆರಾಧನೆ ನನ್ನ యేసయ్య, ಕೊಂಡಾಡುವೆ ನನ್ನ యేసయ్య. ಹೌದು ಸ್ವಾಮಿ,
ನಿನ್ನನ್ನು ಆರಾಧಿಸುವೆ, ಸ್ತುತಿಸುವೆ ಕರ್ತನೇ. ಸ್ತುತಿಗೆ ಯೋಗ್ಯನು, ಆರಾಧನೆಗೆ ಯೋಗ್ಯನಾಗಿದೆ ಕರ್ತನೇ. ಹಾಲೆಲೂಯ. ಆದಿಯಿಂದ ಇದ್ದವು ನೀನು, ಹೀಗೆ ಇದ್ದೀನು, ಮುಂದೆ ಇರುವನು, ಸದಾಕಾಲ ಇರುವಾತನಾಗಿದೆ ತಂದೆಯಾದವರೇ. ನಿನಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ನಿನ್ನ ಪಾದ ಬಳಿಗೆ ನಾವು ಬಂದಿದ್ದೇವೆ, ನಿನ್ನ ಪ್ರಸನ್ನತೆಯಲ್ಲಿ ಇದ್ದೇವೆ ಕರ್ತನೇ. ದೇವ ರಾಜ್ಯಾದಿ ರಾಜನಿಗೆ ಸ್ತೋತ್ರಪ್ಪ. ನಿನ್ನ ದೇವದೂತಗೆ ಸ್ತೋತ್ರ. ದೇವದೂತ ನಮ್ಮ ಮಧ್ಯದಲ್ಲಿ ಇದ್ದಿದ್ದಕ್ಕೆ ಸ್ತೋತ್ರ. ಹಗಲು ರಾತ್ರಿ ಕರ್ತನೇ ದೇವ ನಿನ್ನನ್ನು ಅಡ್ಡ ಬಿದ್ದು ಎಲ್ಲ ಹಿರಿಯರು ದೇವದೂತರು ಆರಾಧನೆ ಮಾಡ್ತಾ ಇದ್ದಾರೆ. ಅಂತ ದೇವರು ಜೀವ ಸ್ವರೂಪನಾದ ತಂದೆ ನಿಮಗೆ ಸ್ತೋತ್ರ. ಹಾಲೆಲೂಯ. ಆ ಜೀವ ಸ್ವರೂಪನ ತಂದೆಗೆ ನಾವು ಆರಾಧಿಸುವ ಸ್ತುತಿಸುವ ಅದನ್ನು ಹಾಲೆಲೂಯ ಮನಪೂರ್ವಕವಾಗಿ. ಓ ಗ್ಲೋರಿ 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 ಗ್ಲೋರಿ. ಓ ತಂದೆ ನಿಮಗೆ ಸ್ತೋತ್ರ 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 ಸ್ತೋತ್ರ. ಎಸ್ ಎಸ್. ಓ ಥ್ಯಾಂಕ್ ಯು ಲಾರ್ಡ್. ನಿನ್ನ ಪ್ರೀತಿಸುವೆನು, ನಿನ್ನ ಸೇವಿಸುವೆನು, ನಿನ್ನ ಆರಾಧಿಸುವೆನು ಯೇಸುವೇ. ನಿನ್ನ ಪ್ರೀತಿಸುವೆನು, ನಿನ್ನ ಸೇವಿಸುವೆನು, ನಿನ್ನ ಆರಾಧಿಸುವೆನು ಯೇಸುವೇ. ನನ್ನ ಆಸೆ ನೀನೇ, ನನ್ನ ಬಯಕೆ ನೀನೇ, ನನ್ನ ಹೃದಯದ ಮಿಡಿತ ನೀನೇ. ನನ್ನ ಆಸೆ ನೀನೇ, ನನ್ನ ಬಯಕೆ ನೀನೇ, ನನ್ನ ಹೃದಯದ ಮಿಡಿತ ನೀನೇ. ಕೊಡುವೆನು, ಸೇವೆಗಾಗಿ ನನ್ನನ್ನು ಕೊಡುವೆನು, 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 ಸೇವೆಗಾಗಿ ನನ್ನನ್ನು ಕೊಡುವೆನು. ತಳ್ಳಲ್ಪಟ್ಟ ನನ್ನನ್ನು ನಿನಗೆಂದೇ ಆರಿಸಿ, ಯಾರು ಗ್ರಹಿಸದಂತ ಯೋಚನೆ ಇಟ್ಟವನೇ. ತಳ್ಳಲ್ಪಟ್ಟ ನನ್ನನ್ನು ನಿನಗೆಂದೇ ಆರಿಸಿ, ಯಾರು ಗ್ರಹಿಸದಂತ ಯೋಚನೆ ಇಟ್ಟವನೇ. ಹುಟ್ಟಿದ ದಿನದಿಂದ ಇಲ್ಲಿಯವರೆಗೂ ಕಣಿತು ಕಾದಿರುವೆ, ಏನನ್ನು ಕೊಟ್ಟರು ನಿನ್ನಯ ಪ್ರೀತಿಗೆ ಆಗುವೆಯ. ಹುಟ್ಟಿದ ದಿನದಿಂದ ಇಲ್ಲಿಯವರೆಗೂ ಕಣಿತು ಕಾದಿರುವೆ, ಓ ಗ್ಲೋರಿ ಗ್ಲೋರಿ. ಏನನ್ನು ಕೊಟ್ಟರು ನಿನ್ನಯ ಪ್ರೀತಿಗೆ ಆಗದೆಯ. ಕೊಡುವೆನು, ಕೊಡುವೆನು, ಸೇವೆಗಾಗಿ ನನ್ನನ್ನು ಕೊಡುವೆನು, 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 ಸೇವೆಗಾಗಿ ನನ್ನನ್ನು ಕೊಡುವೆನು. ಈ ಸೇವೆಗೆ ಕರೆದ ಕರ್ತನೇ, ನಿನ್ನ ಚಿತ್ತವು ನಿತ್ಯವು ಮಾಡುವೆ, ನಿನ್ನ ಹೃದಯದ ಆಸೆಯು ನನ್ನ ಬಯಕೆಯು. ಈ ಸೇವೆಗೆ ಕರೆದ ಕರ್ತನೇ, ನಿನ್ನ ಚಿತ್ತವು ನಿತ್ಯವು ಮಾಡುವೆ, ನಿನ್ನ ಹೃದಯದ ಆಸೆಯು ನನ್ನ ಬಯಕೆಯು. ಹಿಂಸೆ ನೋವು ಸಂಕಟ ನಿಂದೆ ಈ ಲೋಕಕ್ಕೆ ಬಂದರು, ಜೀವವ ನೀಡುವ ನಿನ್ನಯ ನಾಮವ ಎಂದರೆ ಸಾರುವೆನು. ಹಿಂಸೆ ನೋವು ಸಂಕಟ ನಿಂದೆ ಈ ಬಂದರು, ಜೀವವ ನೀಡುವ ನಿನ್ನಯ ನಾಮವ ಎಂದರೆ ಸಾರುವೆನು. ಕೊಡುವೆನು, ಕೊಡುವೆನು, ಸೇವೆಗಾಗಿ ನನ್ನನ್ನು ಕೊಡುವೆನು, 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 ಸೇವೆಗಾಗಿ ನನ್ನನ್ನು ಕೊಡುವೆನು.
ಸ್ತುತಿಸುವೆನು, ನಿನ್ನ ಸೇವಿಸುವೆನು, ನಿನ್ನನ್ನು ಆರಾಧಿಸುವೆನು ಯೇಸುವೇ. ನನ್ನ ಆಸೆ ನೀನೇ, ನನ್ನ ಬಯಕೆ ನೀನೇ, ನನ್ನ ಹೃದಯದ ಮಿಡಿತ ನೀನೇ. ನನ್ನ ಆಸೆ ನೀನೇ, ನನ್ನ ಬಯಕೆ ನೀನೇ, ನನ್ನ ಹೃದಯದ ಮಿಡಿತ ನೀನೇ. ಕೊಡುವೆನು, ಕೊಡುವೆನು, ಸೇವೆಗಾಗಿ ನಾನು ಕೊಡುವೆನು, 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 ಸೇವೆಗಾಗಿ ನಾನು ಕೊಡುವೆನು, ನಿನ್ನ ಸೇವೆಗಾಗಿ ನಾನು ಕೊಡುವೆನು. ನಿನ್ನ ಸೇವೆಗಾಗಿ ನಮ್ಮನ್ನು ಕೊಡುವೆನಾಗಿದೆ ಕಥನೆ. ನೀನನ್ನು ಆರಾಧಿಸುವೆ, ನಿನ್ನನ್ನು ಸ್ತುತಿಸುವೆ ಕಥನೆ. ತಂದೆಯಾದವರಿಗೆ ಸ್ತೋತ್ರಪ್ಪ. ನೀನು ಒಳ್ಳೆಯವನಾಗಿದೆ ಕಥನೆ. ಓ ನೀನು ಒಳ್ಳೆಯವನು, ನೀನು ಒಳ್ಳೆಯವನು ಕಥನೆ. ನೀನು ಪರಿಶುದ್ಧನಾಗಿದೆ ಕಥನೆ. ಪರಿಶುದ್ಧ ದೇವರ ಮುಂದೆ ನಾವು ನಿನ್ನ ಮಕ್ಕಳಾಗಿ ನಿನ್ನ ಆರಾಧನೆ ಮಾಡಲಿಕ್ಕೆ, ಸ್ತುತಿ ಮಾಡಲಿಕ್ಕೆ ನೀನು ನಮ್ಮನ್ನು ಕಥನೆ ಈ ಸಮಯದಲ್ಲಿ ಕಥನೆ ನಾವು ಸೇರಿ ಆರಾಧನೆ ಮಾಡುವಾಗ ನೀನು ಮಾಡಿದ್ದಕ್ಕೆ ಸ್ತೋತ್ರ ತಂದೆಯಾದವರು ಸ್ತೋತ್ರಪ್ಪ. ಓ ಗ್ಲೋರಿ 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 ಗ್ಲೋರಿ. ಓ ತಂದೆ ನಿನಗೆ ಸ್ತೋತ್ರ. ರಾಜ ರಾಜ ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ, ನಿನ್ನ ಉಪಸ್ಥಿತಿಗಾಗಿ ಸ್ತೋತ್ರ. ನಮ್ಮ ಮನದಲ್ಲಿ ನೀನಿದ್ದೇ ಎಂದು ತೋರಿಸಿಕೊಡ್ತಾ ಇದ್ದೆ ತಂದೆ. ನಿನಗೆ ಸ್ತೋತ್ರ ರಾಜ, ನಿನಗೆ ಸ್ತೋತ್ರ. ಹಲ್ಲೆಲೂಯಾ. ಸ್ತೋತ್ರಕ್ಕೆ ಯೋಗ್ಯನೇ, ಮಹಿಮೆಗೆ ಪಾತ್ರನೇ, ಸರ್ವದಾ ಸ್ತುತಿ ನಿನಗೆ. ಸ್ತೋತ್ರಕ್ಕೆ ಯೋಗ್ಯನೇ, ಮಹಿಮೆಗೆ ಪಾತ್ರನೇ, ಸರ್ವದಾ ಸ್ತುತಿ ನಿನಗೆ. ಹಲ್ಲೆಲೂಯಾ, ನಮ್ಮೊಟ್ಟಿಗೆ ಸೇರಿ ನೀವೆಲ್ಲರೂ ಆರಾಧಿಸಿರಿ. ನಮ್ಮ ತಂದೆಯಾದ ದೇವರಿಗೆ ಆರಾಧಿಸೋಣ. ಪರಿಶುದ್ಧ ಪರಿಶುದ್ಧ ಪರಲೋಕ ನಿವಾಸಿ, ಸರ್ವದಾ ಸ್ತುತಿ ನಿನಗೆ. ಪರಿಶುದ್ಧ ಪರಿಶುದ್ಧ ಪರಲೋಕ ನಿವಾಸಿ, ಸರ್ವದಾ ಸ್ತುತಿ ನಿನಗೆ. ಹಲ್ಲೆಲೂಯಾ. ನಮ್ಮ ಕರಗಳನ್ನು ಎತ್ತಿ ಆರಾಧಿಸುವ, ಕರಗಳನ್ನು ಎತ್ತುವ, ನಮ್ಮ ಹೃದಯಗಳ ಎತ್ತುವ. ಸರ್ವಶಕ್ತನಾಗಿದ್ದಾನೆ ಆತನು. ಸರ್ವಶಕ್ತನೇ, ಪರಾಕ್ರಮಶಾಲಿಯೇ, ಸರ್ವದಾ ಸ್ತುತಿ ನಿನಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ.
ಯೋಗ್ಯನೇ ಸ್ತೋತ್ರಕ್ಕೆ ಯೋಗ್ಯನಾದನು, ಮಹಿಮೆಗೆ ಪಾತ್ರನಾಗಿದ್ದಾನೆ ಆತನು. ಸದಾ ಸ್ತುತಿ ನಿನಗೆ. ಸ್ತೋತ್ರಕ್ಕೆ ಯೋಗ್ಯನು ಮಹಿಮೆಗೆ ಪಾತ್ರನೇ ಸರ್ವದಾ ಸ್ತುತಿ ನಿನಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಸೃಷ್ಟಿಗೆ ಯಜಮಾನ ನೀನೇ, ಸರ್ವ ಸೃಷ್ಟಿಯ ಕಾಯುವ ನೀನೇ. ನನ್ನ ಹೃದಯನು ನಿನ್ನನ್ನೇ ಆರಾಧಿಸುವೆ, ಎಂದೆಂದು ಶಿರವಾಗಿ ನಂಬೆ. ಸರ್ವ ಸೃಷ್ಟಿಗೆ ಯಜಮಾನ ನೀನೇ, ಸರ್ವ ಸೃಷ್ಟಿಯ ಕಾಯುವ ನೀನೇ. ನನ್ನ ಹೃದಯನು ನಿನ್ನನ್ನೇ ಆರಾಧಿಸುವೆ, ಎಂದೆಂದು ಶಿರವಾಗಿ ನಂಬೆ. ಆಕಾಶ ಅಳಿದೋದರೇನು, ನಿನ್ನ ವಾಕ್ಯ ಅಳಿಯಾದು. ಅದು ಸದಾಕಾಲ ಇರುವುದು. ಹೌದು ಸ್ವಾಮಿ, ಈ ಜೀವ ಈ ಲೋಕದಲ್ಲಿ ಇರುವಷ್ಟು ನಶಿಸುವುದರು ವಿಶ್ವಾಸ ನಾವು ಎಂದೆಂದು ನಿನ್ನಲ್ಲಿ ವಿಶ್ವಾಸ ಇಟ್ಟಿದ್ದೇನೆ ಕರ್ತನೇ. ನಾನು ಸದಾಕಾಲ ನಿನ್ನೊಟ್ಟಿಗೆ ಇರುವಾಗ ವಾಕ್ಯವು ಎಂದೇ ಈ ಜೀವ ನಶಿಸಿ ಹೋದರೇನು, ವಿಶ್ವಾಸಿ ಎಂದೆಂದು ಸ್ಥಿರನು. ನಮ್ಮ ಕರಗಳು ಎತ್ತಿ ಆರಾಧಿಸುವುದರನ್ನು ಅಪ್ಪ ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ.
ನಿನ್ನ ಉಪಸ್ಥಿತಿಗಾಗಿ ಸ್ತೋತ್ರ ಕರ್ತನೆ. ಮಕ್ಕಳಾಗಿ ನಾವು ಮಾಡಿದ ಅಪ್ಪ ತಂದೆ ನಿಂಗೆ ಆರಾಧನೆ ಸ್ತುತಿಯಲ್ಲಿ ನೀನು ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರ ಕರ್ತನೆ. ಮಹಿಮೆಗೆ ನೀನು ಒಬ್ಬನು ಯೋಗ್ಯನಲ್ಲ ಸ್ವಾಮಿ, ಯೋಗ್ಯನಾಗಿದ್ದಿ, ಸ್ತುತಿಗೆ ಯೋಗ್ಯನಾಗಿದ್ದಿ ಕರ್ತನೆ. ನಾವು ಮಕ್ಕಳಾಗಿ ಸೇರಿ ಈ ಸಮಯದಲ್ಲಿ ಮಾಡಿದ ಎಲ್ಲ ಆರಾಧನೆ ಸ್ತುತಿ ನೀನು ಸ್ವೀಕಾರ ಮಾಡಿದ್ದಕ್ಕೆ ಸ್ತೋತ್ರ ಕರ್ತನೆ. ಅಪ್ಪ ನಮ್ಮ ಹೃದಯಪೂರ್ವಕವಾಗಿ ಮಾಡಿದ ಕರ್ತನೆ ಸ್ವಾಮಿ, ನಮ್ಮ ಸ್ತುತಿ ಆರಾಧನೆ ನಿನಗೆ ಯಜ್ಞವಾಗಿ ನಿನ್ನ ಸನ್ನಿಧಿಗೆ ಹೋದಕ್ಕೆ ಸ್ತೋತ್ರ ಕರ್ತನೆ ಸ್ವಾಮಿ. ಸುವಾಸನೆ ವಾಸನವಾಗಿ ಕರ್ತನೆ ನಮ್ಮ ಧೂಪವು ಮೇಲೆ ಹೋದಕ್ಕೆ ಸ್ತೋತ್ರ ತಂದೆ ಆದ ದೇವರೇ. ನಿಂಗೆ ಕೋಟಿ ಕೋಟಿ ಸ್ತೋತ್ರಪ್ಪ ತಂದೆ. ನೀನು ಒಳ್ಳೆಯವನಾಗಿದ್ದಿ ಕರ್ತನೆ ದೇವ. ನಮ್ಮ ಸಂಗಡ ಇದ್ದಿದ್ದಕ್ಕೆ ಸ್ತೋತ್ರ ಸ್ವಾಮಿ. ಸಮಯದಲ್ಲಿ ನಿನ್ನ ಪ್ರಸನ್ನತೆ ಅನುಭವ ಆಗಿ ಸ್ತೋತ್ರ ಕರ್ತನೆ ದೇವ. ನಿನ್ನ ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರ ಕರ್ತನೆ. ಅಪ್ಪ ತಂದೆ ನೀನು ಒಳ್ಳೆಯವನು ಕರ್ತನೆ ದೇವ. ನೀನು ಒಬ್ಬನು ಮಾತ್ರ ಯೋಗ್ಯನಾಗಿದ್ದಿ. ಮಹಿಮೆಗೆ ಒಬ್ಬನು ಮಾತ್ರ ಯೋಗ್ಯನಾಗಿದ್ದಿ. ಸ್ತುತಿಗೆ ಒಬ್ಬನು ಮಾತ್ರ ಯೋಗ್ಯನಾಗಿದ್ದಿ. ಆರಾಧನೆಗೆ ಒಬ್ಬನು ಮಾತ್ರ ಯೋಗ್ಯನಾಗಿದ್ದಿ ಕರ್ತನೆ. ಅಪ್ಪ ನೀನು ಒಬ್ಬನು ಮಾತ್ರ ಕರ್ತನೆ ಯೋಗ್ಯನಾಗಿದ್ದಿ. ಅಪ್ಪ ತಂದೆ ನಿನಗೆ ಸ್ತೋತ್ರ. ನಿನ್ನ ಪ್ರಸನ್ನತೆ ಇದ್ದಿದ್ದಕ್ಕೆ ಸ್ತೋತ್ರ. ಎಲ್ಲ ಘನ, ಎಲ್ಲ ಮಾನ, ಎಲ್ಲ ಮಹಿಮೆ ನಿನಗೆ ಒಬ್ಬನಿಗೆ ಮಾತ್ರ ನಾವು ಸಲ್ಲಿಸ್ತೇವೆ ಕರ್ತನೆ. ನೀನು ಒಬ್ಬನು ಮಾತ್ರ ಯೋಗ್ಯನಾಗಿದ್ದಿ ಕರ್ತನೆ ದೇವ. ನಿನಗೆ ಕೋಟಿ 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 ಸ್ತೋತ್ರಪ್ಪ ತಂದೆ. ಓ ನಮ್ಮ ಆರಾಧನೆ ಸ್ವೀಕಾರ ಮಾಡಿದ್ದಕ್ಕೆ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ಸಲ್ಲಿಸ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಆಮೆನ್. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು. ಪ್ರಿಯರೇ, ಇಷ್ಟು ಹೊತ್ತು ಇಷ್ಟು ಸಮಯ ನಾವು ನಮ್ಮ ತಂದೆಯಾದ ದೇವರಿಗೆ ಆರಾಧನೆ ಮಾಡಿದೆವು, ನಾವು ಸ್ತುತಿ ಮಾಡಿದೆವು. ದೇವರಿಗೆ ಸ್ತೋತ್ರ. ನಮ್ಮ ಯಜ್ಞವನ್ನು ಆತನು ಸ್ವೀಕಾರ ಮಾಡ್ತಾನೆ. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು. ದೇವರ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಉಂಟು. ದೇವರ ಅದೇ ಬಯಸ್ತಾನೆ. ದೇವರಿಗೆ ಆರಾಧನೆ ಮಾಡುವ ಸತ್ಯದಿಂದಲೂ ಆತ್ಮದಿಂದಲೂ ಆರಾಧನೆ ಮಾಡಬೇಕಂತ ದೇವರು ಬಯಸ್ತಾನೆ. ಪ್ರಿಯರೇ, ನಾವೆಲ್ಲರೂ ಈಗ ಈ ಸಮಯದಲ್ಲಿ ಸತ್ಯದಿಂದಲೂ ಆತ್ಮದಿಂದಲೂ ನಾವು ಆರಾಧನೆ ದೇವರಿಗೆ ಸಲ್ಲಿಸ್ತೇವೆ. ನಮ್ಮ ಆರಾಧನೆ ಆತನು ಸ್ವೀಕಾರ ಮಾಡಿದ್ದಾನೆ. ಎಲ್ಲಿ ಆರಾಧನೆ ಉಂಟು ಅಲ್ಲಿ ದೇವರ ಪ್ರಸನ್ನತೆಯು ಚಲಿಸ್ತದೆ. ಈ ಸಮಯದಲ್ಲಿ ಆಲ್ರೆಡಿ ಪ್ರಸನ್ನತೆ ಉಂಟು. ದೇವರೀಗ ವಾಕ್ಯದ ಮುಖಾಂತರ ನಿಮ್ಮ ಹತ್ರ ಮಾತಾಡ್ತಾನೆ. ವಾಕ್ಯದ ಮುಖಾಂತರ ಬಿಡುಗಡೆ ಕೊಡ್ತಾನೆ. ವಾಕ್ಯದ ಮುಖಾಂತರ ತಮ್ಮ ಕಣ್ಣನ್ನು ತೆರೆಯುತ್ತಾನೆ ಆತನು. ದೇವರು ನಮಗೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ಪ್ರಿಯರೇ, ನಾವು ದೇವರ ವಾಕ್ಯಕ್ಕೆ ಭಾಗಕ್ಕೆ ಹೋಗುವ. ಪ್ರಿಯರೇ, ನಾವು ಸ್ವಲ್ಪ ಎಲಿಷಾ ಪ್ರವಾದಿಯ ವಿಷಯದಲ್ಲಿ ನಾವು ತಿಳಿದುಕೊಳ್ಳುವ. ದೊಡ್ಡ ದೊಡ್ಡ ಪ್ರವಾದಿಗಳು ಈ ಲೋಕದಲ್ಲಿ ಬಂದಿದ್ದಾರೆ. ದೊಡ್ಡ ದೊಡ್ಡ ಅದ್ಭುತ ಸೂಚಕ ಕಾರ್ಯ ಮಾಡಿದ್ದಾರೆ ಈ ಲೋಕದಲ್ಲಿ ಬಂದು. ಎಲಿಯನು ಬೆಂಕಿ ಬರಲಿ ಎಂದು ಹೇಳುವಾಗ ಆ ಬೆಂಕಿ ಬಂದಿದೆ. ಬೆಂಕಿ ಮೇಲಿಂದ ಬೆಂಕಿ ಬಂದು ಯಜ್ಞ ವೇದಿಯಲ್ಲಿ ಇದ್ದ ಎಲ್ಲ ಯಜ್ಞ ಕಟ್ಟಿದ ಯಜ್ಞ ದಹಿಸಿ ಬಿಟ್ಟಿತು. ಇಂಥ ಪ್ರವಾದಿಗಳು ಲೋಕದಲ್ಲಿ ಬಂದಿದ್ದಾರೆ. ಎಲಿಯ ಪ್ರವಾದಿಯ ನಂತರ ಎಲಿಷಾ ಪ್ರವಾದಿ ಬಂದ. ಏಕೆಂದರೆ ಎಲಿಯ ಪ್ರವಾದಿಯು ಸಾಕಾಯಿತು ನನಗೆ ಹೇಳಿದ. ಅವನ ಒಳಗೆ ಹೆದರಿಕೆ ಹೋಯಿತು. ಜಜಬೇಲಿನ ಒಂದು ಮಾತಿನಿಂದ ಇಷ್ಟು ದೊಡ್ಡ ಪ್ರವಾದಿ ಒಳಗೆ ಹೆದರಿಕೆ ಹೋಯಿತು. ಅವನು ಓಡಲಿಕ್ಕೆ ತನ್ನ ಪ್ರಾಣವನ್ನು ರಕ್ಷಿಸಲಿಕ್ಕೆ ಓಡಿದ. ಆತನೊಂದು ಸತ್ಯವೇದ ಹೇಳ್ತದೆ, ನನಗೆ ಸಾಕಾಯಿತು, ಸೇವೆ ಸಾಕಾಯಿತು ಹೇಳಿದ ಆತನು. ಆಗ ದೇವರು ಇನ್ನೊಬ್ಬನನ್ನು ನೇಮಿಸಿದ. ಯಾರನ್ನು? ಎಲಿಷನನ್ನು. ಎಲಿಷಾ ಪ್ರವಾದಿಯನ್ನು ನೇಮಿಸ. ಎಲಿಷಾ ಪ್ರವಾದಿ ಯಾರಾಗಿದ್ದಾನೆ? ಒಂದು ಗದ್ದೆ ಉಳುವವನಾತನು. ಒಂದು ಸಾಧಾರಣ ಮನುಷ್ಯನಾತನು. ಗದ್ದೆ ಉಳುವವನಾತನು. ಆತನ ಮೇಲೆ, ಆತನ ಕಂಬಳಿಯಲ್ಲಿ ಹಾಕುವಾಗ ಆತನ ಮೇಲೆ ಅಭಿಷೇಕ ಬಂತು. ಯಾವಾಗ ಅಭಿಷೇಕ ಬಂತು, ನಾವು ಎಲಿಷಾ ಪ್ರವಾದಿಯ ಸೇವೆ ನೋಡ್ತೇವೆ. ಎಲಿಯಗಿಂತ ಹೆಚ್ಚು ಸೇವೆ ಆತನು ಮಾಡಿದ. ಎಷ್ಟು ಅದ್ಭುತ ಆತನ ಕಾಲದಲ್ಲಿ ತುಂಬ ಅದ್ಭುತ ಸೂಚಕಾರ್ಯ ಆಗಿದೆ. ನಾವು ನೋಡ್ತಾ ಇದ್ದೇವೆ. ಆ ಕಾಲದಲ್ಲಿ ಅಲ್ಲಿ ನಡೆಯುವ ಅವರ ವೈರಿಗಳು, ಯಾವ ದೇಶದಲ್ಲಿ ಎಲಿಷಾ ಪ್ರವಾದಿ ಇದ್ದಾನೋ ಇದರಲ್ಲಿ ಈಗ ಅವರ ವೈರಿ ದೇಶಗಳು ಏನೇನು ಪ್ಲ್ಯಾನಿಂಗ್ ಮಾಡ್ತಾರೆ ಅದು ಎಲಿಷನಿಗೆ ಗೊತ್ತಾಗ್ತಿತ್ತು. ಎಲಿಷನಿಗೆ ದೇವರು ಮಾತಾಡ್ತಿದ್ದ. ಅವರು ಎಲ್ಲ ಏನು ಯೋಜನೆ ಮಾಡ್ತಾರೆ ಅದು ಫೇಲ್ ಆಗ್ತಿತ್ತು. ಆಗ ಒಂದು ದಿವಸ ನಾವು ಓದುವ ಈ ವಾಕ್ಯವನ್ನು ಓದುವ.
ಅವರು ಎಲಿಷನಿಗೆ ಹಿಡಿಲಿಕ್ಕೆ ಬರ್ತಾರೆ. ರಥಾಶ್ವರು ಅವರು ಸೈನ್ಯವನ್ನು ತರ್ತಾ ಇದ್ದಾರೆ. ಲಕ್ಷಗಟ್ಟಲೆ ಸೈನ್ಯ ತಂದು ಸುತ್ತ ನಿಂತಿದ್ದಾರೆ. ನಿಂತು ಎಲಿಷನಿಗೆ ಹೇಗಾದರೂ ಹಿಡಿದು ತರಬೇಕೆಂದು ಕಳಿಸಿದ್ದಾರೆ. ಈಗ ನಾವು ಇಲ್ಲಿ 15ರಿಂದ ಓದುವ 6ರಲ್ಲಿ 2ನೇ ಅರಸು 6ರಿಂದ ನಾವು ಓದುವ 6ರಲ್ಲಿ 15ರಿಂದ ಓದುವ. ದೇವರ ಮನುಷ್ಯನ ಸೇವಕನು ಬೆಳಿಗ್ಗೆ ಎದ್ದು ಹೊರಗೆ ಹೋದಾಗ ರಥಾಶ್ವರವಾದ ಸೈನ್ಯವು ಬಂದು ಪಟ್ಟಣದ ಸುತ್ತಲೂ ನಿಂತುದನ್ನು ಕಂಡು ತನ್ನ ಯಜಮಾನನ ಮನೆಗೆ, ಅಯ್ಯೋ ಸ್ವಾಮಿ, ಏನು ಮಾಡೋಣ ಎಂದನು. ಬೆಳಿಗ್ಗೆ ಎದ್ದು ನೋಡುವಾಗ ಪಟ್ಟಣದ ಸುತ್ತಲೂ ಎಷ್ಟು ಸೈನ್ಯಗಳು ಬಂದು ನಿಂತಿದೆ. ಅಲ್ಲಿ ರಥಾಸವಾದ ಸೈನ್ಯ ಬಂದು ನಿಂತು, ಯಾರಿಗೆ? ಎಲಿಷನಿಗೆ ಹಿಡೀಲಿಕ್ಕೆ, ಒಬ್ಬ ವ್ಯಕ್ತಿಗೆ ಹಿಡೀಲಿಕ್ಕೆ ರಥಾಸ ಸೈನ್ಯವನ್ನು ಕಳಿಸಿದ್ದಾನೆ. ಈಗ ಅವನ ಸೇವಕನು ನೋಡ್ತಾ ಇದ್ದಾನೆ, ಹೋಗಿ ನೋಡ್ತಾ ಇದ್ದಾನೆ. ಏನು ಹೇಳ್ತಾನೆ ಸೇವಕನು? ಮಹಾಸೈನ್ಯ ಬಂದು ಪಟ್ಟಣದ ಸುತ್ತಲೂ ನಿಂತಿರುವುದನ್ನು ಕಂಡು ತನ್ನ ಯಜಮಾನನಿಗೆ, ಅಯ್ಯೋ ಸ್ವಾಮಿ, ಏನು ಮಾಡೋಣ ಎಂದಳು. ಏನು ಮಾಡೋಣ? ಆಗ ಎಲಿಷನು ಅವನಿಗೆ, ಹೆದರಬೇಡ. ಮೊದಲು ಹೇಳಿದ ಮಾತು ಏನು? ಹೆದರಬೇಡ. ಇವತ್ತು ನಿಮಗೆ ಕೂಡ ಹೇಳ್ತಾ ಇದ್ದೇನೆ, ಹೆದರಬೇಡಿರಿ. ನಿಮ್ಮ ಎದುರಿಗೆ ಯಾವ ಸಮಸ್ಯೆ ಬಂದು ನಿಂತರು ಹೆದರಬೇಡಿರಿ, ಧೈರ್ಯಗೊಳ್ಳಿರಿ, ಕಳವಳಗೊಳ್ಳುವಿರಿ, ಚಂಚಲ ಆಗಬೇಡಿರಿ. ದೇವರ ಆತ್ಮ ಹೇಳ್ತಾ ಉಂಟು, ಚಂಚಲ ಆಗಬಾರ್ದು, ದೃಢವಾಗಿ ನಿಲ್ಲಬೇಕು. ಅದೇ ಹೇಳ್ತಾ ಇದ್ದಾನೆ. ಚಂಚಲ ಆದರೆ, ಹೆದರಿಕೆ ಆದರೆ ಯಾರು ಕೆಲಸ ಮಾಡ್ತಾನೆ? ವೈರಿ ಕೆಲಸ ಮಾಡ್ತಾನೆ. ವೈರಿಗೆ ಅವಕಾಶ ಕೊಡಬಾರ್ದು, ಧೈರ್ಯದಿಂದ ತುಂಬಬೇಕು. ಅದೇ ಹೇಳ್ತಾನೆ. ಏನು ಹೇಳ್ತಾನೆ? ಆಗ ಎಲಿಷನ ಅವನಿಗೆ, ಹೆದರಬೇಡ, ಅವರ ಕಡೆಯಲ್ಲಿ ಇರುವುದಕ್ಕಿಂತ ನಮ್ಮ ಕಡೆ ಇರುವವನು ಹೆಚ್ಚಿನವನಾಗಿದ್ದಾನೆ. ಅವರ ಕಡೆಯಲ್ಲಿ ಇರುವಂಥ ಸೈನ್ಯಕ್ಕಿಂತ ನಮ್ಮ ಕಡೆಯಲ್ಲಿ ಇರುವವನು ಹೆಚ್ಚಿನವನು, ದೊಡ್ಡವನು, ಸರ್ವಶಕ್ತನು. ದೇವರು ಯಾರ ಪರವಾಗಿದ್ದಾನೆ? ದೇವರ ಮನುಷ್ಯನ ಪರವಾಗಿದ್ದಾನೆ. ಪರಲೋಕದಲ್ಲಿ ಸೈನ್ಯ ಇಲ್ಲವಾ? ಕೋಟಿ ಸೈನ್ಯ ಉಂಟು, ದೇವದೂತರ ಸೈನ್ಯ ಉಂಟು. ಅದು ಎಲಿಷ ಪ್ರವಾದಿಗೆ ಚೆನ್ನಾಗಿ ಗೊತ್ತುಂಟು. ಅದಕ್ಕೋಸ್ಕರ ಹೇಳ್ತಾನೆ, ಆತನು ಹೇಳ್ತಾ ಇದ್ದಾನೆ, ಅವರ ಕಡೆಯಲ್ಲಿ ಇರುಗಿಂತಲೂ ನಮ್ಮ ಕಡೆಯಲ್ಲಿ ಇರುವವರು ಹೆಚ್ಚಿನವನಾಗಿದ್ದಾರೆ ಎಂದು ಹೇಳಿ, ಯೆಹೋವನೇ ಹೇಳ್ತಾನೆ. ಈಗ ಯಾರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ? ಈಗ ಆತನು, ಯೆಹೋವನೇ, ಇವನ ನೋಡುವಂತೆ ಇವರ ಕಣ್ಣುಗಳನ್ನು ತೆರೆ. ಇವನೀಗ ನೋಡಬೇಕು, ಇವನ ಕಣ್ಣು ತೆರೆ. ಯಾವ ಕಣ್ಣು? ಆತ್ಮಿಕ ಕಣ್ಣು ತೆರೆಯಲ್ಪಡಬೇಕು. ಎಷ್ಟರ ತನಕ ಒಬ್ಬ ವ್ಯಕ್ತಿಯ ಆತ್ಮಿಕ ಕಣ್ಣು ತೆರೆಯಲ್ಪಡದಿಲ್ಲವೋ ಆತನು ಇದೇ ರೀತಿ ಹೋಗ್ತಾನೆ. ಆತನು ಎಲ್ಲಿ ಹೋಗ್ತಾನೆ ಗೊತ್ತಿಲ್ಲ. ವೆರಿ ಇಂಪಾರ್ಟೆಂಟ್. ಒಬ್ಬ ವ್ಯಕ್ತಿಗೆ ಸತ್ಯ ಆಗಬೇಕಾದ್ರೆ ಅವನ ಆತ್ಮಿಕ ಕಣ್ಣು ತೆರೆಯಲ್ಪಡಬೇಕು. ಇವತ್ತು ಲೋಕದ ಕಡೆಗೆ ಸುವಾರ್ಥ ಸಾರ್ತಾ ಉಂಟು. ಏನು ಕಾರಣ? ಆತ್ಮಿಕ ಕಣ್ಣು ಬಂದುಂಟು, ಆದ ಕಾರಣ ಅರ್ಥ ಆಗುವುದಿಲ್ಲ. ಇವತ್ತು ಇಲ್ಲಿ ನೋಡ್ತಾ ಇದ್ದಾನೆ, ಇವನ ಸೇವಕನ ಆತ್ಮಿಕ ಕಣ್ಣು ಬಂದುಂಟು. ಅವನಿಗೆ ಸ್ವಾಭಾವಿಕವಾದದ್ದು ಮಾತ್ರ ನೋಡ್ತಾನೆ. ರಥಾಶ ಸೈನ್ಯ ಬಂದು ಸುತ್ತ ನಿಂತಿದೆ. ಹೆದರಿಕೆಯಿಂದ ಓಡಿ ಬಂದು ತನ್ನ ಯಜಮಾನನ ಹತ್ರ ಹೇಳ್ತಾ ಇದ್ದಾನೆ, ಅಯ್ಯೋ ನಾವು ಸಾಯುತ್ತೇವೆ, ಬಂದಿದ್ದಾರೆ ಏಕೆ ನೋಡುವ ಸಂಗತಿ ಆತನು ಹೇಳ್ತಾ ಇದ್ದಾನೆ ಬಂದು. ಆದರೆ ಎಲಿಷ ಪ್ರವಾದಿ ಆತ್ಮದಲ್ಲಿ ಏನೋ ನೋಡ್ತಾ ಇದ್ದಾನೆ, ಒಳಗೆ ಆತ್ಮದಿಂದ ಏನೋ ನೋಡ್ತಾ ಇದ್ದಾನೆ, ಆತ್ಮಿಕ ಮಂಡಲವನ್ನು ನೋಡ್ತಾ ಇದ್ದಾನೆ. ಏನು ನೋಡ್ತಾ ಇದ್ದಾನೆ ಆತನು? ಯೆಹೋವನೇ, ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ ಎಂದು ಪ್ರಾರ್ಥಿಸಲು ಯೆಹೋವನು ಅವನ ಕಣ್ಣುಗಳನ್ನು ತೆರೆದನು. ಯಾವಾಗ ಎಲಿಷ ಪ್ರವಾದಿ ತನ್ನ ಸೇವಕನಿಗೆ ಪ್ರಾರ್ಥನೆ ಮಾಡಿದನು, ಯೆಹೋವನೇ ಇವನು ನೋಡುವಂತೆ ಇವನ ಆತ್ಮಿಕ ಕಣ್ಣನ್ನು ತೆರೆ. ಇವತ್ತು ಈ ಶುಭ ಸಂದೇಶ
ತಿಳ್ಕೊಳ್ಬೇಕಾದ್ರೆ, ಈ ರಕ್ಷಣೆ ತಿಳ್ಕೊಳ್ಬೇಕಾದ್ರೆ ಆತ್ಮಿಕ ಕಣ್ಣು ತೆರೆಯಲ್ಪಡಬೇಕು. ಯಾವಾಗ ಆತ್ಮಿಕ ಕಣ್ಣು ತೆರೆಯುತ್ತದೋ ಆಗ ಅವನು ನೋಡಲಿಕ್ಕೆ ಸಾಧ್ಯ ಆತ್ಮಿಕ ಸಂಗತಿ. ಪ್ರಿಯರೇ, ನಾವು ಎರಡು ಲೋಕದಲ್ಲಿ ವಾಸ ಮಾಡ್ತಾ ಇದ್ದೇವೆ. ಒಂದು ಲೋಕ ಸ್ವಾಭಾವಿಕ ಲೋಕ, ಇನ್ನೊಂದು ಲೋಕ ಉಂಟು ಆತ್ಮಿಕ ಲೋಕ. ಸ್ವಾಭಾವಿಕ ಲೋಕದಲ್ಲಿ ಈ ಕಣ್ಣಿಗೆ ನಮಗೆ ತೋರುತ್ತದೆ, ಆತ್ಮಿಕ ಲೋಕ ತೋರುವುದಿಲ್ಲ. ಆತ್ಮಿಕ ಕಣ್ಣು ತೆರೆಯಬೇಕಾದರೆ ನಾವು ಆತ್ಮಿಕರಾಗಬೇಕಾಗ್ತದೆ, ದೇವರ ಹತ್ರ ಇನ್ನೂ ಹತ್ತಿರ ಹೋಗಬೇಕಾಗ್ತದೆ, ಇನ್ನೂ ಪ್ರಾರ್ಥನೆಯಲ್ಲಿ ಕೂತ್ಕೊಳ್ಬೇಕಾಗ್ತದೆ, ಇನ್ನೂ ನಾವು ಕನೆಕ್ಟ್ ಆಗಿರಬೇಕಾಗ್ತದೆ ದೇವರಿಗೆ, ಇನ್ನೂ ಅನ್ಯೋನ್ಯತೆಯಲ್ಲಿ ನಡೆಯಬೇಕಾಗ್ತದೆ. ಆಗ ದೇವರು ಆತ್ಮಿಕ ಕಣ್ಣನ್ನು ತೆರೆಯುತ್ತಾನೆ. ಆತ್ಮಿಕ ಕಣ್ಣು ತೆರೆಯುವಾಗಲೇ ನಮಗೆ ನೋಡಲಿಕ್ಕಾಗದೆ ಆತ್ಮಿಕ ಮಂಡಲದಲ್ಲಿ ಎಷ್ಟು ದುರಾತ್ಮಗಳು ಇದ್ದಾರೆ ನೋಡಲಿಕ್ಕೆ ಆಗ್ತದೆ, ಎಷ್ಟು ದೇವರ ಸೈನ್ಯ ಉಂಟು ಎಂದು ನೋಡಲಿಕ್ಕೆ ಆಗ್ತದೆ. ಪ್ರಿಯರೇ, ಇಲ್ಲಿ ಮುಂದೆ ಹೇಳ್ತದೆ, ಆಗ ಎಲಿಷನ ರಕ್ಷಣೆಗಾಗಿ ಸುತ್ತಲೂ ಗುಡ್ಡಗಳಲ್ಲಿ ಬಂದು ನಿಂತಿದ್ದ ಅಗ್ನಿಮಯವಾದ ರಥರಥಾಸಗಳು ಆ ಸೇವಕನಿಗೆ ಕಂಡವು. ಏನು? ದೇವರು ರಥರಥಾಸವಾದ ಅಗ್ನಿಮಯವಾದ ಸೇನೆ ಕಳಿಸಿದ್ದಾನೆ. ಯಾರಿಗೆ? ತನ್ನ ಸೇವಕರಿಗೆ. ಸೇವಕನ ಸುತ್ತಲೂ ಅಗ್ನಿಮಯವಾದ ರಥರಥಾಸರು ಏನು? ಸೈನ್ಯ. ದೇವರು ಪರಲೋಕದ ಸೈನ್ಯ ಕಳಿಸಿದ್ದಾನೆ. ದೇವರ ಮನುಷ್ಯನ ಹಿಂದೆ ಯಾರಿರ್ತಾರೆ? ದೇವರು ಯಾವಾಗಲೂ ಆತನ ಪರವಾಗಿರ್ತಾನೆ. ದೇವರು ಪರವಾಗಿರ್ತಾನೆ ಅಂದರು ದೇವರ ಸೈನ್ಯ, ರಥರಥ ಸೈನ್ಯ ಇರ್ತದೆ, ಆತ್ಮಿಕ ಮಂಡಲದಲ್ಲಿ ಉಂಟದು. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆತನ ರಕ್ಷಣೆಗಾಗಿ ಸುತ್ತಲೂ ಗುಡ್ಡಗಳಲ್ಲಿ ಬಂದು ನಿಂತಿದ್ದ ಅಗ್ನಿಮಯವಾದ ರಥಾಸರುಗಳು ಸೇವಕನು ಕಂಡನು. ಶತ್ರುಗಳು ಸಮೀಪಕ್ಕೆ ಬಂದಾಗ ಎಲಿಷನು, ಸ್ವಾಮಿ ಈಗ ಶತ್ರು ಹಿಡಿಲಿಕ್ಕೆ ಬರ್ತಾನೆ. ಯಾರಿಗೆ? ಎಲಿಷನಿಗೆ. ಈಗ ಎಲಿಷನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಸ್ವಾಮಿ ಈ ಜನರನ್ನು ಕುರುಡನಾಗಿ ಮಾಡು ಎಂದು ಯೋಹನನ್ನು ಪ್ರಾರ್ಥಿಸಿದನು. ನೋಡಿ, ದೇವರ ಸೇವಕನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ದೇವರ ಹತ್ರ, ಜೀವ ಸ್ವರೂಪನಾದ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾನೆ, ಇವರ ಕಣ್ಣನ್ನು ಕುರುಡನಾಗಿ ಮಾಡು, ಕುರುಡನಾಗಲಿ. ಎಷ್ಟು ಸ್ವಾಭಾವಿಕ ಸೈನ್ಯ ಉಂಟು, ರಥರಥ ಸೈನ್ಯ ಉಂಟಲ್ಲಿ. ಇವನು ಪ್ರಾರ್ಥನೆ ಮಾಡುವಾಗ ಅವರ ಎಲ್ಲ ಕಣ್ಣು ಕುರುಡಾಯಿತು, ಅವರು ನೋಡಲಿಕ್ಕೆ ಆಗಲಿಲ್ಲ. ಇಲ್ಲಿ ಸತ್ಯವೇದ ಅವರಿಗೆ ಕಣ್ಣೇ ಕಾಣಲಿಲ್ಲ. ಒಬ್ಬ ಪ್ರವಾದಿ ಪ್ರಾರ್ಥನೆ ಮಾಡುವಾಗ ಇಲ್ಲಿ ದೇವರ ವಾಕ್ಯದಿದೆ, ಈ ಜನರನ್ನು ಕುರುಡನಾಗಿ ಮಾಡು ಎಂದು ಯೋಹನು ಪ್ರಾರ್ಥಿಸಿದನು. ಅವನು ಅವರ ಮೊರೆಯನ್ನು ಲಾಲಿಸಿ ಅವರನ್ನು ಕುರುಡನಾಗಿ ಮಾಡಿದನು. ಅವರ ಮೊರೆಯನ್ನು ಲಾಲಿಸಿದನು, ಅವರಿಗೆ ಕುರುಡನಾಗಿ ಮಾಡಿದ. ಇಷ್ಟು ಸೈನ್ಯ ಬಂದು ನಿಂತಿದೆ ಪ್ರಿಯರೇ, ದೇವರು ಅವರನ್ನು ಕುರುಡನಾಗಿ ಮಾಡಿದ. ದೇವರ ಸೇವಕನ ಮಾತನ್ನು ಕೇಳಿ ಕುರುಡರನ್ನಾಗಿ ಮಾಡಿದ. ಪ್ರಿಯರೇ, ದೇವರ ಸೇವಕರ ಮಾತು ದೇವರು ಕೇಳ್ತಾನೆ. ದೇವರು ಕೇಳುವ ದೇವರಾಗಿದ್ದಾನೆ. ಏಕೆಂದರೆ ಅವರ ಒಳಗೆ ಇರುವಾಗಂತ ನಮ್ಮ ಒಳಗಿರುವವನು ಹೆಚ್ಚಿನವನಾಗಿದ್ದಾನೆ. ಹೆಚ್ಚಿನವನು ನಿಮ್ಮ ಒಳಗೆ ಯಾರಿದ್ದಾನೆ? ಸರ್ವಶಕ್ತನಾದ ದೇವರ ಆತ್ಮ ಉಂಟು. ಒಂದು ವೇಳೆ ನೀನು ಯೇಸುವನ್ನು ಸ್ವಂತ ರಕ್ಷಕನನ್ನು ಸ್ವೀಕಾರ ಮಾಡಿದರೆ, ಸರ್ವಶಕ್ತನಾದ ಜೀವ ಸ್ವರೂಪನಾದ ದೇವರ ಆತ್ಮ ನಿನ್ನ ಒಳಗೆ ಉಂಟು. ಅವರ ಲೋಕದಲ್ಲಿ ಇರುವಂತ ನಿನ್ನ ಒಳಗಿರುವ ಆತನು ಹೆಚ್ಚಿನವನಾಗಿದ್ದಾನೆ, ದೊಡ್ಡವನಾಗಿದ್ದಾನೆ. ಸತ್ಯವೇದ ಹೇಳ್ತದೆ. ಯಾವಾಗ ಪ್ರವಾದಿ ಪ್ರಾರ್ಥನೆ ಮಾಡಿದ ಹಾಗೇ ಆಯಿತು. ರಥರಥಾಸುರ ಸೈನ್ಯಗಳು ಉಂಟು, ಎಲ್ಲರೂ ಕುರುಡರಾದರು. ಎಲ್ಲಿ ಯುದ್ಧ ಮಾಡುವುದು, ಎಲ್ಲಿ ಹಿಡಿಯುವುದು ಸಾಧ್ಯನೇ ಇಲ್ಲ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ, ಅವರು ಅವನ ಮೊರೆಯನ್ನು ಲಾಲಿಸಿ ಅವರನ್ನು ಕುರುಡನಾಗಿ ಮಾಡಿದ. ಆಗ ಎಲಿಷನು ಅವರಿಗೆ, ನೀವು ಹೋಗಬೇಕಾದದ್ದು ಪಟ್ಟಣವು ದಾರಿ ಇದಲ್ಲ, ನೀವು ಎಲ್ಲಿಗೆ ಬಂದಿದ್ದೀರಿ, ಈ ದಾರಿ ಇದಲ್ಲ, ನೀವು
ಈ ದಾರಿಯಲ್ಲ, ನೀವು ಅವನು ದಾರಿ ತೋರಿಸ್ತಾ ಇದ್ದಾನೆ. ಅವನಿಗೆ ದಾರಿ ತೋರಿಸ ದಾರಿ ಇದಲ್ಲ, ನನ್ನ ಜೊತೆಯಲ್ಲಿ ಬನ್ನಿರಿ, ನೀವು ಹುಡುಕುತ್ತಿರುವ ಮನುಷ್ಯನ ಬಳಿಗೆ ನಿಮ್ಮನ್ನು ಕರೆಕೊಂಡು ಹೋಗುತ್ತೇನೆ ಎಂದು ಹೇಳಿ ಅವರನ್ನು ಸಮಾರ್ಯಕ್ಕೆ ಕೊಂಡುಕೊಂಡು ಹೋದನು. ಸಮಾರ್ಯಕ್ಕೆ ಕೊಂಡು ಹೋದನು. ಅವರು ಬೇರೆ ದಾರಿಗೆ ಸಮಾರ್ಯಕ್ಕೆ ಕರ್ಕೊಂಡು ಹೋದನು. ನೋಡಿ, ದಾರಿ ತೋರಿಸಿದನು ಅವರಿಗೆ. ಸತ್ಯವೇದ ಹೇಳ್ತದೆ, ಒಬ್ಬ ಕುರುಡನು ಬೇರೆ ಕುರುಡನಿಗೆ ದಾರಿ ತೋರಿಸಲಿಕ್ಕೆ ಆಗುವುದಿಲ್ಲ. ಹೊಸ ಬಡವಡಿಕೆಯಲ್ಲಿ ಯೇಸು ಹೇಳ್ತಾನೆ. ಅಂದರೆ ಅರ್ಥ ಏನು? ಆತ್ಮಿಕ ಲೋಕ ಅವನಿಗೆ ತಿಳಿಬೇಕು, ಸತ್ಯ ಒಬ್ಬನಿಗೆ ಸತ್ಯ ಗೊತ್ತಿಲ್ಲ ಏನೆಂದು ಅವನು ಬೇರೆಯವರಿಗೆ ಹೇಳ್ತಾ ಇದ್ದಾನೆ. ಇವನಿಗೆ ಗೊತ್ತಿಲ್ಲ, ಬೇರೆಯವರಿಗೆ ಸ್ವಾರ್ಥ ಹೇಳ್ತಾ ಇದ್ದಾನೆ. ಹೇಗೆ ಹೇಳುದು? ಇವನೇ ಕುರುಡ, ಆ ಕುರುಡನಿಗೆ ಕೂಡ ಅವನು ಏನು ಮಾಡ್ತಾನೆ? ಕೊಂಡೋಗಿ ಇಬ್ಬರು ಕೋಣೆಯಲ್ಲಿ ಬೀಳ್ತಾರೆ, ದೊಡ್ಡ ಇದರಲ್ಲಿ ಬಾವಿಯಲ್ಲಿ ಬೀಳ್ತಾರೆ. ಅದಕ್ಕೆ ಕಣ್ಣು ಕಾಣಬೇಕು. ಆತ್ಮಿಕ ಕಣ್ಣು ತೆರೆದರೆ ಮಾತ್ರ ಒಬ್ಬ ವ್ಯಕ್ತಿ ಏನಾಗ್ತದೆ? ರಕ್ಷಣೆ ಹೊಂತಾನೆ. ಅದಕ್ಕೋಸ್ಕರ ಪೌಲನು ಬರೆಯುತ್ತಾ ಇದ್ದಾನೆ ಇಲ್ಲಿ ಕೊರಿಂಥೀಯರ ಪತ್ರಿಕೆಯಲ್ಲಿ, 2ನೇ ಕೊರಿಂಥೀಯರ ಪತ್ರಿಕೆಯಲ್ಲಿ ಬರೆಯುತ್ತಾ ಇದ್ದಾನೆ. ಪೌಲನು ಸುವಾರ್ತೆ ವಿಷಯದಲ್ಲಿ ಬರೆಯುತ್ತಾ ಇದ್ದಾನೆ. ನಾವು 3ರಿಂದ ಓದುವ. 2ನೇ ಕೊರಿಂಥೀಯರ 4 ಆತನು ಈ ರೀತಿ ಹೇಳ್ತಾನೆ, ನಾವು ಸಾರುವ ಸುವಾರ್ತೆಯು ಕೆಲವರಿಗೆ ಮರೆಯಾಗುವುದಾದರೆ, ನಾವು ಸಾರ್ತೇವೆ ಸುವಾರ್ತೆ, ಕೆಲವರಿಗೆ ಮರೆ ಏಕೆ ಆಗಿದೆ? ಅವರಿಗೆ ಅರ್ಥನೇ ಆಗುವುದಿಲ್ಲ. ಅವ್ರು ಕೇಳ್ತಾರೆ, ಅರ್ಥ ಆಗುವುದಿಲ್ಲ. ಕೇಳುವುದಲ್ಲಿ ಈ ಲೋಕದ ಕಿವಿಯಲ್ಲಿ ಕೇಳ್ತಾರೆ. ಸಾರ್ಥ ಉಂಟು, ಸುವಾರ್ತೆ ಸಾರ್ಥ ಉಂಟು, ಆದಿಯಿಂದಲೂ ಯೇಸುವಿನ ನಂತರ ಸುವಾರ್ತೆ ಸಾರ್ಥ ಉಂಟು. ಆದರೆ ಸತ್ಯವೇದ ಹೇಳ್ತದೆ, ಸುವಾರ್ತೆಯು ಅವರಿಗೆ ಮರೆಯಾಗಿದೆ. ನಾಶನ ಮಾರ್ಗದಲ್ಲಿ ಇರುವವರಿಗೆ ಮರೆಯಾಗಿ ಇರುವುದು. ಯಾರು ನಾಶನ ಮಾರ್ಗದಲ್ಲಿದ್ದಾರೆ ಅವರಿಗೆ ಮರೆ ಉಂಟು. ಈಗ ಕೂಡ ಮರೆ ಉಂಟು. ಹೇಗೆ ಅವರು ನಾಶನ ಮಾರ್ಗದಲ್ಲಿ ನಡೆಯುತ್ತಾ ಇದ್ದಾರೆ, ಆ ಮಾರ್ಗ ನಾಶನಕ್ಕೆ ಹೋಗ್ತದೆ. ಯೇಸು ಹೇಳ್ತಾನೆ, 2 ಮಾರ್ಗಗಳು ಉಂಟಂತೆ ಹೋಗುವುದು. ಒಂದು ಇಕ್ಕಟ್ಟಾದ ಮಾರ್ಗ, ಕಷ್ಟಕರವಾದ ಮಾರ್ಗ. ಆ ಮಾರ್ಗದಲ್ಲಿ ನಡೆಯುವಾಗ ಕಲ್ಲು ತಾಗ್ತದೆ, ಬೆಟ್ಟಗಳು ಉಂಟು. ಚಿಕ್ಕ ಮಾರ್ಗ ಅದು, ಅದರಲ್ಲಿ ಸ್ವಲ್ಪ ಜನ ಮಾತ್ರ ಹೋಗ್ತಾರೆ ಎಂದು ಹೇಳ್ತಾನೆ. ಇನ್ನೊಂದು ಮಾರ್ಗ ಉಂಟು, ಒಂದು ಅಗಲವಾದ ಮಾರ್ಗ ಉಂಟು, ಅದರಲ್ಲಿ ಎಲ್ಲರೂ ಹೋಗ್ತಾರಂತೆ. ಆ ಮಾರ್ಗ ಎಲ್ಲಿ ತಲುಪುತ್ತದೆ? ಹೋಗಿ ಕೊನೆಗೆ ನಾಶನ ಮಾರ್ಗಕ್ಕೆ ತಲುಪ್ತದೆ. ದೊಡ್ಡ ಗುಂಡಿಯಲ್ಲಿ ಬೀಳ್ತದೆ, ಅದರಲ್ಲಿ ಎಲ್ಲ ಹೋಗ್ತಾರೆ. ಹೈವೇ ಅದು. ನೀವು ನೋಡಿ, ದೊಡ್ಡ ದೊಡ್ಡ ಹೈವೇ ಉಂಟು, ಮಾರ್ಗ ಉಂಟು, 4 ಗಾಡಿ 5 ಗಾಡಿ ಓಡ್ತಾ ಉಂಟು, ಒಬ್ಬರಿಂದ ಒಬ್ಬ ಓಡ್ತಾರೆ. ಎಲ್ಲರೂ ಬಯಸ್ತಾರೆ ಹೈವೇಯಲ್ಲಿ ಹೋಗಬೇಕಂದು, ಆ ದೊಡ್ಡ ಮಾರ್ಗದಲ್ಲಿ ಹೋಗಬೇಕಂದು. ಎಲ್ಲರೂ ಗಾಡಿ ಅಲ್ಲೇ ಕೊಂಡೋಗ್ತಾರೆ. ಏಕೆ? ಬೇಗ ತಲುಪಬೇಕಂದು ಹೋಗ್ತಾ ಇದ್ದಾರೆ. ಆ ಮಾರ್ಗ ನಾಶದ ಮಾರ್ಗ, ಅದು ಗುಂಡಿಯಲ್ಲಿ ಬೀಳ್ತದೆ. ಅದಕ್ಕೆ ಯೇಸು ಹೇಳ್ತಾನೆ, ನೀವು ಆ ಮಾರ್ಗ, 2 ಮಾರ್ಗ ಉಂಟು, ಒಂದು ಅಗಲವಾದ ಮಾರ್ಗ, ಒಂದು ಇಕ್ಕಟ್ಟಾದ ಮಾರ್ಗ. ನಾವು ಎಲ್ಲಿ ಹೋಗ್ಬೇಕು? ಹೇಗೆ ಹೋಗಬೇಕು? ಇಕ್ಕಟ್ಟಾದ ಮಾರ್ಗದಲ್ಲಿ ಹೋಗ್ಬೇಕಂತ ದೇವರು ಬಯಸ್ತಾನೆ. ಇಕ್ಕಟ್ಟಾದ ಮಾರ್ಗದಲ್ಲಿ ಹೋಗುವಾಗ ಅಲ್ಲಿ ಯೇಸು ಸಿಗ್ತಾನೆ. ನಿಮಗೆ ಯೇಸು ಸಿಗ್ತಾನೆ, ಇಲ್ಲದೆ ಯೇಸು ಸಿಗುವುದಿಲ್ಲ ದೊಡ್ಡ ಮಾರ್ಗದಲ್ಲಿ ಹೋಗುವಾಗ. ಏಕೆಂದರೆ ಅವರು ಅವಸರದಿಂದ ಹೋಗ್ತಾರೆ. ಎಲ್ಲಿ ಹೋಗ್ತಾರೆ ಗೊತ್ತಿಲ್ಲ, ಅವಸರದಿಂದ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ಯೇಸುವನ್ನು ತಿಳ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಪೌಲನು ಬರೆಯುತ್ತಾ ಇದ್ದಾನೆ ನೋಡಿ, ನಾಶನ ಮಾರ್ಗದಲ್ಲಿ ಇವರಿಗೆ ಮರೆಯಾಗಿದೆ. ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯು ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆಯಿಲ್ಲದ ಮನಸ್ಸನ್ನು ಮಂಕು ಮಾಡಿದ್ದಾನೆ. ಈ ಪ್ರಪಂಚದ ದೇವರುಗಳು, ಈ ಪ್ರಪಂಚದೊಳಗೆ ಒಂದು ದೇವರಿದ್ದಾನೆ. ಇದು ಪ್ರಪಂಚದ ದೇವರು. ಅವನು ಮಂಕು ಮಾಡಿಟ್ಟಿದ್ದಾನೆ. ಮಾನವನ ಮನಸ್ಸು ಮಂಕು ಮಾಡಿಟ್ಟಿದ್ದಾನೆ. ಆತ್ಮಿಕ ಕಣ್ಣು ಬಂದ್ ಮಾಡಿಟ್ಟಿದ್ದಾನೆ. ಏಕೆ? ಇವರು ಸತ್ಯ ಸುವಾರ್ತೆಯು ಜೀವ ಸ್ವರೂಪರ ದೇವರನ್ನು ಕಂಡುಕೊಳ್ಳಬಾರದು, ಇವರು ರಕ್ಷಣೆ ಹೊಂದಬಾರದು, ಇವರು ನಾಶನ ಆಗಬೇಕು.
ಎಂದು ಈ ಲೋಕದ ಅಧಿಪತಿ ಯಾರು? ಸೈತಾನನು ಏನು ಮಾಡ್ತಾನೆ? ಮಂಕು ಮಾಡಿಟ್ಟಿದ್ದಾನೆ. ಇವರು ತಿಳ್ಕೊಳ್ಳಬಾರ್ದು, ಕೇಳುತ್ತಾರೆ ಈ ಲೋಕದ ಕಿವಿಯಿಂದ, ಆದರೆ ಇವರು ಸತ್ಯ ತಿಳ್ಕೊಳ್ಳಬಾರ್ದೆಂದು ದುರಾತ್ಮನು ಬಯಸ್ತಾ ಇದ್ದಾನೆ. ಅದಕ್ಕೆ ಸತ್ಯವೇದ ಹೇಳ್ತದೆ, ಸುವಾರ್ತೆ ಪ್ರಕಾಶವು, ಸುವಾರ್ತೆಯಲ್ಲಿ ಏನುಂಟು? ಪ್ರಕಾಶ ಉಂಟು, ಬೆಳಕುಂಟು. ಬೆಳಕದು ಪ್ರಕಾಶವು ಉದಯವಾಗಬಾರದು, ಅವರಿಗೆ ಉದಯವಾಗಬಾರದು, ಗೊತ್ತಾಗಬಾರದು. ಪ್ರಕಾಶ ಒಳಗೆ ಹೋಗಿ ಅದು ಓಪನ್ ಆಗಬಾರ್ದೆಂದು ಈ ಪ್ರಪಂಚದ ದೇವರು, ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದ್ದಾನೆ, ಮಂಕು ಮಾಡಿ ಕಟ್ಟಿ ಹಾಕಿದ್ದಾನೆ. ಅದಕ್ಕೆ ಸರ್ ನೋಡಿ, ಸುವಾರ್ಥ ಲೋಕದಲ್ಲಿ ಹೋಗ್ತಾ ಉಂಟು, ಅರ್ಥನೇ ಆಗುವುದಿಲ್ಲ. ಇದು ನಮಗೆಲ್ಲ, ಇದು ಅವರದ್ದು ಎಂದು ಹೇಳ್ತಾರೆ. ಇದು ನಮಗೆಲ್ಲ, ನಾವು ಸರಿ ಇದ್ದೇವೆ, ನಾವು ಸರಿ ಇದ್ದೇವೆ ಹೇಳ್ತಾರೆ. ಪ್ರಿಯರೇ, ಈ ಲೋಕದಲ್ಲಿ ಯಾವ ಮನುಷ್ಯನೂ ಸರಿ ಇಲ್ಲ, ಯಾರು ಕೂಡ ಸಂಪೂರ್ಣ ಇಲ್ಲ. ಎಲ್ಲರ ಥರ ಒಂದು ಥರದ್ದು ಮಿಸ್ಟೇಕ್ ಆಗ್ತದೆ, ಕಡಿಮೆ ಉಂಟು ಅವರ ಹತ್ರ. ಎಲ್ಲರೂ ಪಾಪದಲ್ಲಿ ಜೀವಿಸ್ತಾ ಇದ್ದಾರೆ, ಪಾಪದಲ್ಲಿ ಇದ್ದಾರೆ, ನಾಶನ ಮಾರ್ಗದಲ್ಲಿ ಹೋಗ್ತಾರೆ. ಅದಕ್ಕೆ ಅದು ಸತ್ಯ ಮಾರ್ಗದಲ್ಲಿ ಬರಬೇಕು. ದೇವರು ಅದೇ ಬಯಸ್ತಾನೆ. ಕಣ್ಣು ತೆರೆಯಲ್ಪಡಬೇಕು, ಆತ್ಮಿಕ ಕಣ್ಣು ತೆರೆಯಲ್ಪಡಬೇಕು. ಆತ್ಮಿಕ ಕಣ್ಣು ತೆರೆಯುವಾಗನೇ ಗೊತ್ತಾಗ್ತದೆ, ನಿಜ ಸಂಗತಿ ಏನೊಂದು ಗೊತ್ತಾಗ್ತದೆ, ಇಲ್ಲದರೆ ಗೊತ್ತಾಗುವುದಿಲ್ಲ. ಏಕೆ? ಈ ಲೋಕದ ಅಧಿಪತಿಯು ಮಂಕು ಮಾಡ್ತಾನೆ. ಈ ಲೋಕದ ಅಧಿಪತಿ ಏನು ಮಾಡ್ತಾನೆ? ಇವರಿಗೆ ಬೇಕಾದಷ್ಟು ಕೊಟ್ಟಿದ್ದಾನೆ. ಏನು ಬೇಕು? ತಿನ್ನಲಿಕ್ಕೆ, ಕುಡಿಲಿಕ್ಕೆ, ಬಟ್ಟೆ, ಐಶ್ವರ್ಯ ಎಲ್ಲವನ್ನು ಕೊಟ್ಟು ಅವರಿಗೆ ಏನು ಮಾಡಿದ್ದಾನೆ? ಇದರಲ್ಲೇ ತೃಪ್ತಿ ಮಾಡಿದ್ದಾನೆ. ಇದೇ ನಿನ್ನ ಆಶೀರ್ವಾದ ಎಂದು ಹೇಳಿ ತೃಪ್ತಿ ಮಾಡಿದ್ದಾನೆ. ಇನ್ನೊಂದು ಭಾಗ ತೋರಿಸದೇ ಇಲ್ಲ, ಇನ್ನೊಂದು ಭಾಗ ತೋರಿಸದೇ ಇಲ್ಲ. ಇವನ ಹತ್ರ ಆಗುವುದಿಲ್ಲ ತೋರಿಸಲಿಕ್ಕೆ, ಈ ಲೋಕದ ಅಧಿಪತಿಯ ಥರ ಆಗುವುದಿಲ್ಲ ತೋರಿಸಲಿಕ್ಕೆ. ಅದಕ್ಕೆ ದೇವರ ಆತ್ಮ ಬೇಕು. ದೇವರ ಆತ್ಮ ಮಾತ್ರ ಒಬ್ಬ ವ್ಯಕ್ತಿಗೆ ಓಪನ್ ಮಾಡಲಿಕ್ಕೆ ಆಗ್ತದೆ. ಒಳಗಿಂದ ತೆರೆಯಲ್ಪಡಬೇಕು. ಎಷ್ಟ ತನಕ ಒಳಗೆ ತೆರೆಯಲ್ಪಡುವುದಿಲ್ಲವೋ ಅಷ್ಟ ತನಕ ಅವನಿಗೆ ಈ ಸತ್ಯ ಸುವಾರ್ತೆ ಎಂದು ಗೊತ್ತಾಗೋದಿಲ್ಲ. ಅವರು ಯಾರಿಗೆ ಓಪನ್ ಆಗಲಿಲ್ಲ ಅವರು ಇದೇ ಹೇಳ್ತಾರೆ, ಇದು ನಮ್ಮದಲ್ಲ, ಇದು ಅವರದ್ದು ಹೇಳ್ತಾರೆ. ಪ್ರಿಯರೇ, ಸುವಾರ್ತೆ ಎಲ್ಲರಿಗೆ ಬೇಕು. ಯೇಸು ಈ ಲೋಕದಲ್ಲಿ ಬಂದದು ಯಾವ ಧರ್ಮ ಮಾಡಲಿಕ್ಕೆ ಬರಲಿಲ್ಲ, ಕ್ರಿಶ್ಚಿಯನ್ ಧರ್ಮ ಮಾಡಲಿಕ್ಕೆ ಬರಲೇ ಇಲ್ಲ. ಅದು ಕ್ರಿಶ್ಚಿಯನ್ ಅವರೇ ಮಾಡಿದ್ದು, ಅವರೇ ಧರ್ಮ. ಆತನು ಬರಲಿಲ್ಲ. ಆತನು ಒಂದೇ ಹೇಳ್ತಾನೆ, ನನ್ನನ್ನು ಹಿಂಬಾಲಿಸು, ನನ್ನ ಹಿಂದೆ ಬಾ, ನನ್ನ ವಾಕ್ಯವನ್ನು ಕೇಳು, ನನ್ನ ಹೆಜ್ಜೆಯಿಂದ ಹೆಜ್ಜೆ ಇಡು, ನನ್ನನ್ನು ಫಾಲೋ ಮಾಡು. ನೀನು ಅವರನ್ನಲ್ಲ, ಕ್ರಿಶ್ಚಿಯನ್ ಅವರಲ್ಲ, ನನ್ನನ್ನು ಫಾಲೋ ಮಾಡು. ಯೇಸುವನ್ನು ನಾವು ಇವತ್ತು ಹಿಂಬಾಲಿಸಬೇಕು. ಯಾವಾಗ ಯೇಸುವನ್ನು ಹಿಂಬಾಲಿಸ್ತೇವೆ, ನಾವು ಆ ಮಾರ್ಗವನ್ನು ಕಂಡುಕೊಂಡು ಆ ಮಾರ್ಗದ ನಡೆದು ಒಂದು ದಿವಸ ಯೇಸುಗೆ ಅಲ್ಲಿ ಸಿಗುತ್ತೇವೆ. ನಾವು ಇಲ್ಲದೆ ಆಗುವುದಿಲ್ಲ. ಇಲ್ಲಿ ಸತ್ಯವೇದ ಹೇಳ್ತದೆ, ಏನು ಹೇಳ್ತದೆ? ಸತ್ಯವೇದ ಹೇಳ್ತದೆ ಅಲ್ಲಿ, ಅವರು ಮನಸ್ಸು ಮಂಕು ಮಾಡಿ ಇಟ್ಟಿದ್ದಾನೆ, ಮಂಕಾಗಿದೆ. ಅದು ಓಪನ್ ಆಗಬೇಕು. ದೇವರು ಬಯಸ್ತಾನೇನು? ಓಪನ್ ಆಗಬೇಕೆಂದು ದೇವರು ಬಯಸ್ತಾನೆ. ಈ ಸತ್ಯ ಸುವಾರ್ತೆ ನಿಮಗೆ ಅರಿತುಕೊಳ್ಳಬೇಕೆಂದು ದೇವರು ಬಯಸ್ತಾರೆ. ಅದಕ್ಕೋಸ್ಕರ ಪೌಲನು ಮೊದಲನೇ ಕೊರಿಂಥೀಯರ ಪತ್ರಿಕೆ 1:18 ಹೇಳ್ತಾ ಇದ್ದಾನೆ, ನಾಶನ ಮಾರ್ಗದಲ್ಲಿ ಇದ್ದವರಿಗೆ ಶಿಲುಬೆ ಎಂದರೆ ಒಂದು ಹುಚ್ಚು ಮಾತಾಗಿದೆ. ಅವ್ರಿಗೆ ಹುಚ್ಚುತನ. ಶಿಲುಬೆಗೆ ನೋಡುವಾಗ ಎಂಥದ್ದು ಈ ದೇವರು, ಇವರು ದೇವರು ಹೇಳ್ತಾರೆ, ಅವನು ಸತ್ತಿದ್ದಾನೆ, ಅವನಿಗೆ ಬಲ ಇಲ್ಲ, ಶಕ್ತಿ ಇಲ್ಲ ಯುದ್ಧ ಮಾಡಲಿಕ್ಕೆ. ಆದರೆ ನಮಗಾದರೂ ದೇವರದು ಶಕ್ತಿಯಾಗಿದೆ ಹೇಳ್ತಾನೆ. ಅಂದರೆ ಅರ್ಥ, ಪ್ರಿಯರೇ, ಆತನು ನಿಮಗಸ್ರ, ನಮಗಸ್ರ, ಜಗತ್ತಿನ ಮಾನವನಿಗಸ್ರ ಆ ಶಿಲುಬೆಯಲ್ಲಿ ನೇತಾಡಿದ್ದು. ಆ ಶಿಲುಬೆಯಲ್ಲಿ ಕೊರಡೆಯಲ್ಲಿ ಪೆಟ್ಟು ತಿಂದು ನಿಮ್ಮ ಪಾಪ ನಿಮಗೆ ಮಾನವನಿಗೆ ಸಿಗಬೇಕಿತ್ತು, ದಂಡನೆ ಮಾನವನಿಗೆ ಸಿಗಬೇಕಿತ್ತು. ಮಾನವನಿಗೆ ಸಿಗುವ ದಂಡನೆಯು ಯೇಸು ಕ್ರಿಸ್ತ ತನ್ನ ದೇಹದಲ್ಲಿ ಹೊತ್ತುಕೊಂಡ. ಅದಕ್ಕೋಸ್ಕರ ಆತನು 39 ಆ ಚಾಟಿ ತಿಂದ.
ನಮ್ಮ ಪಾಪ ಕ್ಷಮಿಸಲಿಕ್ಕೆ ಆತನು ತಗೊಂಡ. ಆತನಿಗೆ ಕಿರೀಟವನ್ನು ಹಾಕಿದರು, ಮುಳ್ಳಿನ ಕಿರೀಟ. ಏಕೆ? ನಿನಗಸ್ರ ನನಗಸ್ರ. ನಾವು ಕಣ್ಣಿಂದ ಎಷ್ಟು ಪಾಪ ಮಾಡ್ತೇವೆ, ಮನುಷ್ಯನು ಎಷ್ಟು ಪಾಪ ಮಾಡ್ತೇವೆ, ಎಷ್ಟು ಕೆಟ್ಟ ಕೆಟ್ಟ ಆಲೋಚನೆ ಒಬ್ಬ ವ್ಯಕ್ತಿಗೆ ಬರ್ತದೆ. ಎಲ್ಲಿಂದ? ಸೈತಾನಿಂದ ಕೆಟ್ಟ ಕೆಟ್ಟ ಆಲೋಚನೆ. ಏಕೆ ಮನುಷ್ಯನು ಇವತ್ತು ಕ್ರೂರಿಯಾಗಿದ್ದಾನೆ? ಏಕೆ ಮನುಷ್ಯನು ಕೊಲೆ ಮಾಡ್ತಾನೆ ಒಬ್ಬರಿಗೊಬ್ಬರಿಗೆ? ಏಕೆಂದರೆ ಈ ಸೈತಾನು ಒಳಗೆ ಹೋಗಿ ಮನಸ್ಸಿನ ಒಳಗೆ ಮನುಷ್ಯನನ್ನು ಕ್ರೂರಿಯಾಗಿ ಮಾಡಿದ್ದಾನೆ, ಮಾಡಿ ಈ ರೀತಿ ನಡೆಸ್ತಾ ಇದ್ದಾನೆ. ಅದರಿಂದ ನಿಮಗೆ ಬಿಡುಗಡೆ ಆಗಲಿಕ್ಕೆ ಆತನು ನಿಂದೆಯನ್ನು ಅನುಭವ ಮಾಡಿದ್ದಾನೆ. ಅವನಿಗೆ ಉಗುಳಿದರು ಯೇಸುಗೆ, ಸುಮ್ಮನೆ ಇದ್ದ. ಏಕೆ? ನಿನಗಸ್ರ ನನಗಸ್ರ. ಆತನಿಗೆ ಮೊಳೆಯಲ್ಲಿ 2 ಕೈಗೆ ಮೊಳೆ, ಕಾಲಿಗೆ ಮೊಳೆ, ಇಲ್ಲಿ ಪಕ್ಕೆಲೆಬ್ಬಿಗೆ ಆತನು ಚುಚ್ಚಿದರು, ಸಹಿಸಿಕೊಂಡ. ನಿನಗಸ್ರ ನನಗಸ್ರ ಆತನು ಸಹಿಸಿಕೊಂಡ. ಕಷ್ಟ ಸಂಕಟ ಅನುಭವ ಮಾಡಿದ. ನಿನಗೆ ಸಿಗುವ ದಂಡನೆ ನನಗೆ ಸಿಗುವ ದಂಡನೆ ಆತನು ಅನುಭವ ಮಾಡಿದ. ಶಿಲುಬೆಯಲ್ಲಿ ಆತನು ಪ್ರಾಣ ಕೊಟ್ಟ. ನಮಗೆ ಶಿಲುಬೆಯಲ್ಲಿ ಹಾಕಬೇಕಿತ್ತು ಮಾನವನಿಗೆ, ಆದರೆ ಆತನು ಎಲ್ಲವನ್ನು ತಕೊಂಡ. ಏಕೆ? ತಂದೆಯಾದ ದೇವರು ಆತನ ಮೇಲೆ ಹಾಕಿದ. ನೀವು ಮತ್ತು ನಾವು ಬದುಕಬೇಕೆಂದು, ಜೀವಿಸಬೇಕೆಂದು ಆತನು ಈ ಶಿಲುಬೆಯ ಒಂದು ದಂಡನೆ ಅನುಭವ ಮಾಡಿದ. ಪ್ರಿಯರೇ, ಇದು ಅರ್ಥ ಆಗಬೇಕು ಮಾನವನಿಗೆ. ಆತನು ನಿರ್ದೋಷಿ ಆಗಿದ್ದಾನೆ, ಆತನು ನಿರಪರಾಧಿ ಆಗಿದ್ದಾನೆ, ಆತನು ದೋಷವಿಲ್ಲದವನಾಗಿದ್ದಾನೆ, ಆತನು ಪರಿಶುದ್ಧನಾಗಿದ್ದಾನೆ, ಆತನು ನಿರ್ಬಾಧಿ ಆಗಿದ್ದಾನೆ, ಆತನು ನೀತಿವಂತನಾಗಿದ್ದಾನೆ. ಅದಕ್ಕೋಸ್ಕರ ಆತನು ಶಿಲುಬೆಯಲ್ಲಿ ಯಜ್ಞ ಆದನು. ಆತನ ಯಜ್ಞದ ಮುಖಾಂತರ, ಆ ರಕ್ತದ ಮುಖಾಂತರ ಮಾನವನ ಪಾಪ ಸಮರ್ಪಣೆ ಮಾಡಲಿಕ್ಕೆ ಆತನು ಯಜ್ಞ ಆದ ಆ ಶಿಲುಬೆಯಲ್ಲಿ. ಈಗ ಏನು? ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ನಾವು ತಿರುಗಬೇಕು. ಒಬ್ಬ ವ್ಯಕ್ತಿಗೆ ಪಶ್ಚಾತ್ತಾಪ ಬರುವುದಿಲ್ಲಾದರೆ ಅವನ ಹೃದಯ ಕಠಿಣವಾಗಿದೆ ಎಂದು ಅರ್ಥ. ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಬೇಕು. ನೀವು ಇದ್ದಾಗೆ ಆತನು ಸ್ವೀಕಾರ ಮಾಡ್ತಾನೆ. ಹೇಗೆ? ಆತನು ಮನೆಯನ್ನು ಬಿಟ್ಟು ಹೋದ ಮಗನು ದೂರ ದೇಶಕ್ಕೆ ಹೋಗಿ ತಂದೆಯಿಂದ ಪಾಲನ್ನು ತಗೊಂಡು ದೂರ ದೇಶಕ್ಕೆ ಹೋಗಿ ಏನು ಮಾಡಿದ? ಅಲ್ಲಿ ಹಣ ಎಲ್ಲ ಖರ್ಚು ಮಾಡಿದ, ವ್ಯರ್ಥ ಕೆಲಸಕ್ಕೆ ಖರ್ಚು ಮಾಡಿದ. ಸತ್ಯವೇದದಲ್ಲಿ ಬರಗಾಲ ಬಂತು, ಇವನು ಪಾಪದಲ್ಲಿ ಜೀವಿಸಿದ. ಬರಗಾಲ ಬರುವಾಗ ಆತನಿಗೆ ನಿಲ್ಲಕ್ಕೆ ಆಗಲಿಲ್ಲ. ಆತನಿಗೆ ನೆನಪು ಬರ್ತದೆ ಮನೆಯದ್ದು, ತಂದೆಯದು ನೆನಪು ಬರ್ತದೆ. ತಂದೆಯ ಮನೆಯಲ್ಲಿ ತುಂಬ ಕೆಲಸಗಾರರು ಇದ್ದಾರೆ. ಅಯ್ಯೋ, ನನಗಿಲ್ಲಿ ಹೊಟ್ಟೆಗಿಲ್ಲ, ಸಮಸ್ಯೆಗೆ ಬಿದ್ದಿದ್ದೀನಿ ನಾನು ಎಂದು ಅವನು ಹಿಂದಿರುಗಿ ಹೋಗ್ತಾ ಇದ್ದಾನೆ. ತಂದೆ ಕಾಯ್ತಾ ಇದ್ದಾನೆ, ನನ್ನ ಮಗನು ಯಾವಾಗ ಬರ್ತಾನೆ. ಇಷ್ಟು ತಪ್ಪು ಮಾಡಿದ್ದಾನೆ, ಆದರೂ ತಂದೆಯ ಮನಸ್ಸು ನೋಡಿ ಕಾಯ್ತಾ ಇದ್ದಾನೆ. ಒಂದು ಸರಿ ನನ್ನ ಮಗನನ್ನು ನೋಡಬೇಕೆಂದು ಆತನು ಪಶ್ಚಾತ್ತಾಪಪಟ್ಟು ಹಿಂದೆ ಬರ್ತಾ ಇದ್ದಾನೆ. ಯಾವನಾದರೂ ಪಶ್ಚಾತ್ತಾಪಪಟ್ಟು ಹಿಂದೆ ಬಂದರೆ ಆತನಿಗೆ ಇದ್ದಾಗೆ ಸ್ವೀಕಾರ ಮಾಡಬೇಕು. ಇವನು ಸಭೆಯಲ್ಲಿ ಒಬ್ಬ ಸಭೆ ಬಿಟ್ಟು ಹೋದರೆ ಕೂಡ ಆತನು ಪಶ್ಚಾತ್ತಾಪಪಟ್ಟು ಹಿಂದೆ ಬಂದರೆ ಆತನಿಗೆ ಇದ್ದಾಗೆ ಸ್ವೀಕಾರ ಮಾಡಬೇಕು, ಆತನು ಸ್ವೀಕರಿಸಬೇಕು. ಇದು ತಂದೆಯ ಮನಸ್ಸಾಗಿದೆ. ಒಬ್ಬ ಸೇವಕನಿಗೆ ತಂದೆಯ ಮನಸ್ಸು ಬೇಕು. ಇದ್ದಾಗೆ ಆತನು ಸ್ವೀಕಾರ ಮಾಡಬೇಕು. ಈ ತಂದೆ ಮಗನು ಬರುವಾಗ ಓಡಿ ಹೋದಂತೆ, ಅಪ್ಪಿಕೊಂಡಂತೆ ಅವನಿಗೆ ಇದ್ದಾಗೆ ಸ್ವೀಕಾರ ಮಾಡಿದ. ನೀವು ಎಷ್ಟು ಕೂಡ ಪಾಪದಲ್ಲಿ ಇರಬಹುದು, ಇವತ್ತು ನೀವು ಎಷ್ಟು ನಿಮ್ಮ ಕೆಟ್ಟ ಒಂದು ಜೀವಿತ ಇರ್ಬೋದು, ಆದರೆ ನೀವು ಈ ಸುವಾರ್ತೆಯನ್ನು ಕೇಳಿ ನೀವು ಓಡಿ ಬರುವಾಗ, ಹಿಂಜಾರಿ ಬರುವಾಗ, ಯೇಸುವಲ್ಲಿ ಬರುವಾಗ ನಿಮ್ಮನ್ನು ಆತನು ಅಪ್ಪಿಕೊಳ್ತಾನೆ. ಆತನ ರಕ್ತದಿಂದ ನಿಮ್ಮನ್ನು ತೊಳೆದು ಶುದ್ಧಿ ಮಾಡ್ತಾನೆ, ನೀತಿವಂತನಾಗಿ ಮಾಡ್ತಾನೆ.
ಖಂಡಿತ ಅರ್ಥ ಆಯಿತು ಅಂತ ನಂಬುತ್ತೇನೆ. ಈ ವಾಕ್ಯದ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ತಂದೆಯ ದೇವರು ನಿನಗೆ ಸ್ತೋತ್ರ. ನಿನ್ನ ಮಕ್ಕಳು ಈ ಸಮಯದಲ್ಲಿ ನಿನ್ನ ವಾಕ್ಯವನ್ನು ಕೇಳಿದ್ದಾರೆ ಸ್ವಾಮಿ. ಕೇಳಿದ ವಾಕ್ಯವು ಕರ್ತನೇ ಇವರ ಜೀವಿತದಲ್ಲಿ ಫಲಭರಿತವಾಗಿ ಆಗಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಯಾರಾದರೂ ಕಣ್ಣು ತೆರೆದಿದ್ದಾದರೆ ಇವರ ಕಣ್ಣು ತೆರೆಯಬೇಕು, ಆತ್ಮೀಯ ಕಣ್ಣು ತೆರೆಯಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಇವರು ಕೂಡ ಆತ್ಮಿಕ ಲೋಕವನ್ನು ನೋಡಬೇಕು ಕರ್ತನೇ, ನೀನು ಸಹಾಯ ಮಾಡಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ಕರ್ತನೇ ದೇವ, ಕರ್ತನೆ ಎಲ್ಲ ಸಂಗತಿ ಕರ್ತನೆ ಸೈತಾನನ್ನು ಮಂಕು ಮಾಡಿಟ್ಟ ಎಲ್ಲ ಹೃದಯ ಕರ್ತನೆ ಅವ್ರ ಮನಸ್ಸು ಕರ್ತನೆ ನಾನು ಮುರಿದು ಹಾಕ್ತೇನೆ, ಬಿಟ್ಟು ಹೋಗಲಿ, ಓಪನ್ ಆಗಲಿ ಕರ್ತನೆ. ಈ ಸುವಾರ್ತೆ ಅವರು ಸ್ವೀಕಾರ ಮಾಡಬೇಕು, ಸಹಾಯ ಮಾಡು ಕರ್ತನೆ. ಅವರು ಕೂಡ ರಕ್ಷಣೆ ಹೊಂದಬೇಕು, ಅವರು ಕೂಡ ಶಾಪದಿಂದ ಬಿಡುಗಡೆ ಆಗಬೇಕು, ಅವರು ಕೂಡ ಪಾಪದಿಂದ ಬಿಡುಗಡೆ ಆಗಬೇಕು. ನೀನು ಸಹಾಯ ಮಾಡಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಯಾರು ರಕ್ಷಣೆ ಹೊಂದಿದ್ದಾರೆ ಈ ಸಮಯದಲ್ಲಿ ಕರ್ತನೆ ಅವರಿಗೆ ನೀನು ಆಶೀರ್ವಾದ ಮಾಡು ಕರ್ತನೆ, ಬ್ಲೆಸ್ ಮಾಡು. ಎಲ್ಲರಿಗೆ ನೀನು ಆಶೀರ್ವಾದ ಮಾಡುವ ದೇವರಾಗಿದೆ ಕರ್ತನೆ. ನಿನ್ನ ಸಮಾಧಾನ, ನಿನ್ನ ಸಂತೋಷ ಇಳಿದು ಬರಲಿ ಕರ್ತನೆ, ಅವರ ಒಳಗೆ ಇಳಿದು ಬರಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ನೀನೇ ಆಧಾರವಾಗಿ, ನೀನೇ ಅವರಿಗೆ ನಡೆಸುವನಾಗಿದೆ, ನೀನೇ ಅವರಿಗೆ ಕಾಯುವನಾಗಿದೆ, ಕಾಪಾಡುವಾತನಾಗಿದೆ, ನೀನೇ ಆಗಿದೆ ತಂದೆ. ನಿನಗೆ ಸ್ತೋತ್ರ. ಬಲಪಡಿಸಿ ಇವರಿಗೆ ನಡೆಸಬೇಕಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಈ ಸಮಯದಲ್ಲಿ ಕರ್ತನೆ ದೇವ, ಎಲ್ಲ ಭಾಗದಲ್ಲಿ ಇವರು ಕರ್ತನೆ ಆಶೀರ್ವಾದ ಹೊಂದಿ ನಿನ್ನಲ್ಲಿ ನೆಲೆಗೊಳ್ಳಲಿಂದ ನಾನು ಪ್ರಾರ್ಥನೆ ಮಾಡ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದೆ ಪ್ರೀತಿಯುಳ್ಳ ತಂದೆ, ಆಮೇನ್. ನಾನು ಅಂತ್ಯಾಶವನ್ನು ಪಡೆಕೊಳ್ಳುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನುನ್ನತೆ ಯಾವಾಗಲೂ ನಿಮ್ಮ ಸಂಗಡ ಇರಲಿ. ಆಮೇನ್.